ಸ್ವಲ್ಪ ಕ್ವಿಕ್ ಆಗಿ. ನೋಡ್ತೀನಿ. ಹ್ಮ್ 141 ಇಂದ ಬರಬೇಕು. ಓಕೆ, ಸೊ ರೆಕಾರ್ಡ್ ಮಾಡಿರೋದು ಇವಾಗ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಒಂದು 5 ಶ್ಲೋಕ ಮುಗಿಸ್ಬಿಟ್ಟಿದ್ದೀವಿ. ಅದ ಕಾರಣ ಟ್ರಾನ್ಸ್ಲೇಷನ್ ಮಾತ್ರ ಒಂದ್ಸಲಿ ಓದ್ಕೊಂಡು ಇದು ಮಾಡ್ಕೊಂಡು ಬಿಡ, ಸರಿನಾ? ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಥ್ರೋನ್ ಟು ಲಾರ್ಡ್ ಕೃಷ್ಣ? ಇದು ಬಲರಾಮ ಬಂದ್ಬಿಟ್ಟು ಕೌರವ್ರಿಗೆ ಹೇಳ್ತಾ ಇರೋ ಮಾತು. ಯಾವಾಗ ಕೌರವರು ಈ ಒಂದು ಬಲರಾಮನ ಮೇಲಿಟ್ಟು ಕೃಷ್ಣ ನಿಂದಿಸಿ, ಸೊ ನೀನು ಈ ಪಕ್ಷ ಸೇರ್ಕೋ, ಕೌರವ್ರ ಪಕ್ಷ ಸೇರ್ಕೋ ಅಂತ ಹೇಳುವಾಗ, ಸೊ ಕೃಷ್ಣ ನಿಂದಿಸುವಾಗ ಈ ಮಾತುಗಳನ್ನ ಬಲರಾಮ ಹೇಳ್ತಿದ್ದಾನೆ. ಕೃಷ್ಣ ಯಾರು ಅಂತ ತಿಳ್ಕೊಂಡಿದ್ದಾರೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಥ್ರೋನ್ ಟು ಲಾರ್ಡ್ ಕೃಷ್ಣ? ಕೃಷ್ಣನಿಗೆ ನೀವು ರಾಜ್ಯಭಾರ ಕೊಡ್ತೀನಿ, ಆತನಿಗೆ ಏನೋ ಕಿರೀಟ ಬರ್ತೀನಿ, ಇಲ್ಲ ಪಟ್ಟಾಭಿಷೇಕ, ಏನು ಪ್ರಯೋಜನ ಅದರಿಂದ? ದ ಮಾಸ್ಟರ್ ಆಫ್ ದ ವೇರಿಯಸ್ ಪ್ಲಾನೆಟರಿ ಸಿಸ್ಟಮ್ ಅಕ್ಸೆಪ್ಟ್ ದ ಡಸ್ಟ್ ಆಫ್ ಹಿಸ್ ಲೋಟಸ್ ಫೀಟ್ ಆನ್ ದೇರ್ ಕ್ರೌಡ್ ಹೆಡ್ಸ್. ಹಲವಾರು ಗ್ರಹಗಳ ರಾಜರಾಗಿ ಅಧಿಪತಿಗಳಾಗಿ ಯಾರಿರ್ತಾರೆ, ಅವರೆಲ್ಲ ಕಿರೀಟ ಧರಿಸಿರೋರು ಕೃಷ್ಣನ ಪಾದ ಧೂಳಿಯನ್ನು ಅವ್ರ ತಲೆ ಮೇಲೆ ಹಾಕೊಂತಾರೆ. ದಟ್ ಡಸ್ಟ್ ಮೇಕ್ಸ್ ದ ಹೋಲಿ ಪ್ಲೇಸಸ್ ಸೀಕ್ರೆಟ್. ಇನ್ನೊಂದು, ಆ ಭಗವಂತನ ಪಾದ ಧೂಳು ಏನಿದೆ ಅದು ಈ ಒಂದು ಪುಣ್ಯಕ್ಷೇತ್ರಗಳು, ಧರ್ಮಕ್ಷೇತ್ರಗಳು ಅದೆಲ್ಲ ಪಾವನಗೊಳ್ಳುತ್ತೆ. ಅಂಡ್ ಈವನ್ ಲಾರ್ಡ್ ಬ್ರಹ್ಮ, ಲಾರ್ಡ್ ಶಿವ, ಲಕ್ಷ್ಮಿ ಅಂಡ್ ಐ ಮೈಸೆಲ್ಫ್, ಯಾರು ಬಲರಾಮ, ಬ್ರಹ್ಮ, ಶಿವ, ಲಕ್ಷ್ಮಿ, ನಾವೆಲ್ಲರೂ ಆತನ ಪಾದಧೂಳಿನ ನಮ್ಮ ತಲೆ ಮೇಲೆ ಹಾಕೊಂತೀವಿ. ನಾವೆಲ್ಲ ಯಾರು? ಆರ್ ಆಲ್ ಪೋರ್ಷನ್ಸ್ ಆಫ್ ಹಿಸ್ ಪ್ಲಾನರಿ ಪೋರ್ಷನ್. ಅವರ ವಿಸ್ತರಣೆಗಳಾಗಿದ್ದೀವಿ. ಶಾಶ್ವತವಾಗಿ ನಾವು ಅವರ ಪಾದಧೂಳಿನ ನಮ್ಮ ತಲೆಯ ಮೇಲೆ ಇಟ್ಕೊಂಡಿರ್ತೀವಿ. ದೆನ್ ಲಾರ್ಡ್ ಕೃಷ್ಣ ಅಲೋನ್ ಇಸ್ ದ ಸುಪ್ರೀಂ ಕಂಟ್ರೋಲರ್ ಅಂಡ್ ಆಲ್ ಅದರ್ಸ್ ಆರ್ ಇಸ್ ಸರ್ವೆಂಟ್ಸ್. ಸೊ ದೇವೋತ್ತಮ ಪರಮ ಪುರುಷ ಕೃಷ್ಣನ ಒಬ್ಬನ ಮಾತನ್ನು ನಿಯಂತ್ರಕನಾಗಿರ್ತಾನೆ, ಮಿಕ್ಕವರೆಲ್ಲರೂ ಅವರ ಸೇವಕರಾಗಿರ್ತಾರೆ. ದೇ ಡ್ಯಾನ್ಸ್ ಆಸ್ ಹಿ ಮೇಕ್ಸ್ ದೆಮ್ ಡೂ ಸೊ. ಎಲ್ಲರೂ ನೃತ್ಯ ಮಾಡ್ತಾರೆ ಯಾವ ರೀತಿ ಕೃಷ್ಣನ ಹೇಳ್ತಾನೆ ಆ ರೀತಿ. ಏಕಲೇಶ್ವರ ಕೃಷ್ಣ ಅರಸಭ ನೃತ್ಯ ಯಾರೇ ಐಚೆ ನಚಯ ಸೈ ಐಚೆ ಕರೆ ನೃತ್ಯ. Then thus Lord Chaitanya is also the only controller, all others are his associates or servants. ಆ ರೀತಿಯಾಗಿ ಈ ಒಂದು ಚೈತನ್ಯ ಮಹಾಪ್ರಭುಗಳು ಯಾರು? ಸಾಕ್ಷಾತ್ ಕೃಷ್ಣನ ಒಂದು ಅವತಾರ ಅಲ್ವಾ, ಸಾಕ್ಷಾತ್ ಕೃಷ್ಣನೇ. ಆದ ಕಾರಣ ಯಾವ ರೀತಿ ಕೃಷ್ಣನ ಎಲ್ಲರ ಒಂದು ಈಶ್ವರನಾಗಿದೆ, ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಅಷ್ಟೇ ಎಲ್ಲರ ಒಂದು ಈಶ್ವರ ಆಗಿರ್ತಾರೆ. ಮಿಕ್ಕವರೆಲ್ಲ ಚೈತನ್ಯ ಮಹಾಪ್ರಭುಗಳ ಸೇವಕರು, ಅನುಯಾಯಿಗಳೇ ಆಗಿರ್ತಾರೆ. ಎಸ್ ಎಲ್ಡರ್ಸ್ such as Lord Nityananda, Advaitacharya and Srivasa Thakur, as well as his other devotees, whether his juniors, equals or superiors, or all his associates who help him in pastimes. ಸೊ ನಿತ್ಯಾನಂದ ಪ್ರಭುಗಳಾಗಿರ್ಬೋದು, ಅದ್ವೈತಾಚಾರ್ಯರಾಗಿರ್ಬೋದು, ಶ್ರೀವಾಸ ಠಾಕೂರ್ರಾಗಿರ್ಬೋದು. ನಾವಾಗ್ಲಿ ಇಲ್ಲಿ ಪಂಚತತ್ವದ ಬಗ್ಗೆ ಹೇಳ್ತಿದ್ದೆ. ಸೊ ಪಂಚತತ್ವ ಮಂತ್ರ ಹೇಳ್ತೀವಿ, ಅದ್ರಲ್ಲಿ 5 ತತ್ವಗಳು ಬರುತ್ತೆ. ಚೈತನ್ಯ ಮಹಾಪ್ರಭು ಈಶ್ವರ ತತ್ವ, ನಿತ್ಯಾನಂದ ಪ್ರಭುಗಳು ಗುರು ತತ್ವ, ಅದ್ವೈತಾಚಾರ್ಯರು ಶಿವತತ್ವ, ಗದಾಧಾರ ಒಂದು ಶಕ್ತಿ ತತ್ವ, ಮತ್ತೆ ಈ ಒಂದು ಶ್ರೀವಾಸ ಅವರು ಜೀವತತ್ವ. ಶ್ರೀವಾಸ್ ಆದಿ ಅಂದ್ರೆ ಮಿಕ್ಕ ಅವ್ರ ಕೆಳಗೆ ಬರೋ ಎಲ್ಲ ಆಚಾರ್ಯರು, ನನಗಿಂತ ಮೇಲಿರೋ ಎಲ್ಲ ಆಚಾರ್ಯರು ಆ ಒಂದು ಪ್ರಣಾಮ ಮಂತ್ರಗಳಲ್ಲಿ ಸೇರ್ಪಡೆ ಆಗ್ತಾರೆ. ಕ್ಲಿಯರ್? ಇದನ್ನ ಇವರೆಲ್ಲರೂ ಭಗವಂತನ ಮೇಲಿರ್ಬೋದು, ಕೆಳಗಿರ್ಬೋದು, ಸಾಮಾನ್ಯವಾಗಿರ್ಬೋದು, ಎಲ್ಲರೂ ಈತನ ಒಂದು ಲೀಲೆಯಲ್ಲಿ ಪಾಲ್ಗೊಳ್ತಾರೆ. ಎಲ್ಲರೂ ಆತನ ಸೇವಕರಾಗಿ, ಸಂಗಡಿಗರಾಗಿ ಇರ್ತಾರೆ. ಯಾರು ಶ್ರೇಷ್ಠರಾಗಿರಲ್ಲ. ಲಾರ್ಡ್ ಚೈತನ್ಯ, ಲಾರ್ಡ್ ಗೌರಂಗ ಫುಲ್ಫಿಲ್ಸ್ ಹಿಸ್ ಏಮ್ಸ್ ವಿತ್ ದೇರ್ ಹೆಲ್ಪ್. ಅವರ ಸಹಾಯದಿಂದ ಈ ರೀತಿ ಲೀಲೆಗಳನ್ನ ಮಾಡ್ತಾನೆ. ಶ್ರೀ ಅದ್ವೈತಾಚಾರ್ಯ ಅಂಡ್ ನಿತ್ಯಾನಂದ ಪ್ರಭು ಹೂ ಆರ್ ಪ್ಲೇನರಿ ಪಾರ್ಟ್ಸ್ ಆಫ್ ದ ಲಾರ್ಡ್ ಆರ್ ಹಿಸ್ ಪ್ರಿನ್ಸಿಪಲ್ ಅಸೋಸಿಯೇಟ್ಸ್. ಸೊ ಕೃಷ್ಣನ 2 ವಿಸ್ತರಣೆಗಳು ಯಾರು ಅಂದ್ರೆ, ಒಬ್ರು ಅದ್ವೈತಾಚಾರ್ಯರು, ಇನ್ನೊಬ್ರು ನಿತ್ಯಾನಂದ ಪ್ರಭುಗಳು. ಸೊ ಅವರು ಮುಖ್ಯವಾದ ಒಂದು ಅನುಯಾಯಿಗಳಾಗಿರ್ತಾರೆ. ವಿತ್ ದೀಸ್ ಟು ದ ಲಾರ್ಡ್ ಪರ್ಫಾರ್ಮ್ಸ್ ಹಿಸ್ ಪಾಸ್ಟ್ ಟೈಮ್ಸ್ ಇನ್ ವೇರಿಯಸ್ ವೇಸ್. ಇವರಿಬ್ಬರ ಸಹಾಯದಿಂದ ಹಲವಾರು ಲೀಲೆಗಳನ್ನ ಅವರು ಮಾಡ್ತಾರೆ. ಲಾರ್ಡ್ ಅದ್ವೈತಾಚಾರ್ಯ ಈಸ್ ಡೈರೆಕ್ಟ್ಲಿ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಎಟ್. ಅದ್ವೈತಾಚಾರ್ಯ ಅಂದ್ರೆ ಸಾಕ್ಷಾತ್ ಭಗವಂತನೇ, ಭಗವಂತನ ವಿಸ್ತರಣೆ, ವಿಷ್ಣು ತತ್ವನೇ ಆಗುತ್ತೆ ಎಲ್ಲಾನು. ಕರೆಕ್ಟ್? ಆ ರೀತಿ. ಆಲ್ದೋ ಲಾರ್ಡ್ ಚೈತನ್ಯ ಅಕ್ಸೆಪ್ಟ್ಸ್ ಹಿಮ್ ಆಸ್ ಹಿಸ್ ಪ್ರಿಸೆಪ್ಟರ್, ಅದ್ವೈತಾಚಾರ್ಯ ಇಸ್ ಅ ಸರ್ವೆಂಟ್ ಆಫ್ ದ ಲಾರ್ಡ್. ಅದ್ವೈತಾಚಾರ್ಯರು ಮಾತ್ರ ಅವ್ರನ್ನ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ, ಆದ್ರೆ ಯಾವಾಗ್ಲೂ ಅದ್ವೈತಾಚಾರ್ಯರು ಅವರ ಸೇವಕರಾಗಿ ಇರ್ತಾರೆ. ಯಾವ ರೀತಿ ಗುರುಗಳು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಮಾಧವೇಂದ್ರ ಪುರಿಯ ಶಿಷ್ಯ ಈ ಒಂದು ಅದ್ವೈತ ಆಚಾರ್ಯರು, ಮತ್ತೆ ಈಶ್ವರಪುರಿ ಬಂದ್ಬಿಟ್ಟು ಚೈತನ್ಯ ಮಹಾಪ್ರಭುಗಳ ಗುರುಗಳು. ಆದ ಕಾರಣ ಗುರುವಿನ ಒಂದು ಆಧ್ಯಾತ್ಮಿಕ ಸಹೋದರರಾಗಿರೋದ್ರಿಂದ ಅದ್ವೈತಾಚಾರ್ಯನು ಸಹ ಗುರುಗಳಾಗಿ ಇಲ್ಲಿ ಸ್ವೀಕಾರ ಮಾಡ್ತಿದ್ದಾರೆ. ಸೊ ಮಾಧವೇಂದ್ರ ಪುರಿ ಅವರ ಶಿಷ್ಯ ನಿತ್ಯಾನಂದ ಪ್ರಭುಗಳು ಸಹ. ಕ್ಲಿಯರ್? ಎಸ್. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡ್ತೀವಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಹೋಗೋಣ. ಆಚಾರ್ಯ ಗೋಸಾನೀರ ತತ್ವನಾಯ ಕಥನ ಕೃಷ್ಣ ಅವತಾರಿ ಏನ್ಹೋ ತಾರಿಲಾ ಭುವನ
I cannot describe the truth of Advaita Acharya. He has delivered the entire world by making Lord Krishna descend. ಅಂದ್ರೆ ಅದ್ವೈತ ಆಚಾರ್ಯರ ಒಂದು ಕರುಣೆಯಿಂದ ಅವರ ಅನುಗ್ರಹದಿಂದನೇ ಇವತ್ತು ಭಗವಂತನು ಇಲ್ಲಿ ಅವತಾರ ತಾಳಿದ್ದಾನೆ. ಇನ್ನು ಆತನ ಬಗ್ಗೆ ಎಷ್ಟು ಮಟ್ಟಿಗೆ ನಾನು ಹೇಳೋಕ್ಕಾಗುತ್ತೆ? ಯಾರ ಬಗ್ಗೆ? ಅದ್ವೈತಾಚಾರ್ಯ. ನಿತ್ಯಾನಂದ ಸ್ವರೂಪ ಪೂರ್ವೇ ಹಯಾ ಲಕ್ಷ್ಮಣ ಲಘು ಭಾರತ ಲಘು ಭ್ರಾತ ಹೈಹ ಕರೇ ರಮೇರ ಸೇವನ. Lord Nityananda Swarupa formerly appeared as Lakshmana. ನಿತ್ಯಾನಂದ ಪ್ರಭುಗಳು ಇದಕ್ಕೆ ಮುಂಚೆ ಲಕ್ಷ್ಮಣನಾಗಿ ಬಂದರು and served Lord ರಾಮಚಂದ್ರ. ರಾಮಚಂದ್ರನ ಸೇವೆ ಮಾಡೋದಕ್ಕಾಗಿ ಲಕ್ಷ್ಮಣನಾಗಿ ಬಂದರು ಆಸ್ ಇಸ್ ಯಂಗರ್ ಬ್ರದರ್, ಆತನ ತಮ್ಮನಾಗಿ ಬಂದರು. Among the sannyasis of the Shankara Sampradaya, there are different names for brahmacharis. ಶಂಕರಾಚಾರ್ಯರ ಒಂದು ಸಂಪ್ರದಾಯದಲ್ಲಿ, ಅದ್ವೈತ ಸಂಪ್ರದಾಯದಲ್ಲಿ ಹಲವಾರು ಬ್ರಹ್ಮಚಾರಿಗಳೇ ಹಲವಾರು ಹೆಸರುಗಳಿದೆ. ಈಚ್ ಸನ್ಯಾಸಿ ಹ್ಯಾಸ್ ಸಮ್ ಅಸಿಸ್ಟೆಂಟ್ಸ್ ನೋನ್ ಆಸ್ ಬ್ರಹ್ಮಚಾರೀಸ್. ಒಂದೊಂದು ಸನ್ಯಾಸಿಗೂ ಕೆಲವು ಬ್ರಹ್ಮಚಾರಿಗಳು ಸೇವಕರಾಗಿರ್ತಾರೆ. ಹೂ ಆರ್ ಕಾಲ್ಡ್ ಬೈ ಡಿಫ್ರೆಂಟ್ ನೇಮ್ಸ್ ಅಕಾರ್ಡಿಂಗ್ ಟು ದ ನೇಮ್ಸ್ ಆಫ್ ದ ಸನ್ಯಾಸಿಸ್. ಸೊ ಆ ಒಂದು ಬ್ರಹ್ಮಚಾರಿಗಳನ್ನ ಆ ಸನ್ಯಾಸಿಯ ಹೆಸರಿನೊಂದಿಗೆ ಕರೆಯಲಾಗುತ್ತೆ. ಅಮಾಂಗ್ ಸಚ್ ಬ್ರಹ್ಮಚಾರೀಸ್ ದೇರ್ ಆರ್ 4 ನೇಮ್ಸ್. ಈ ರೀತಿ ಬ್ರಹ್ಮಚಾರಿಗಳಲ್ಲಿ 4 ಹೆಸರುಗಳು ಇದೆ. ಸ್ವರೂಪ, ಆನಂದ, ಪ್ರಕಾಶ ಅಂಡ್ ಚೈತನ್ಯ. ಈ ರೀತಿ 4 ಹೆಸರುಗಳು ಅನ್ನೋದಿದೆ. ಒಂದು ಸ್ವರೂಪ, ಇನ್ನೊಂದು ಆನಂದ, ಇನ್ನೊಂದು ಪ್ರಕಾಶ, ಇನ್ನೊಂದು ಚೈತನ್ಯ. ನಿತ್ಯಾನಂದ ಪ್ರಭು ಮೇಂಟೈನ್ ಹಿಮ್ಸೆಲ್ಫ್ ಆಸ್ ಎ ಬ್ರಹ್ಮಚಾರಿ. ನಿತ್ಯಾನಂದ ಪ್ರಭುಗಳು ಯಾವಾಗಲೂ ಬ್ರಹ್ಮಚಾರಿಯಾಗಿದ್ರು. ಆದ ಕಾರಣ ಈ ನೆವರ್ ಟುಕ್ ಸನ್ಯಾಸ. ಅವರು ಸನ್ಯಾಸತ್ವವನ್ನು ತಗೊಂಡ್ಲಿಲ್ಲ. ಆಸ್ ಎ ಬ್ರಹ್ಮಚಾರಿ ಇಸ್ ನೇಮ್ ವಾಸ್ ನಿತ್ಯಾನಂದ ಸ್ವರೂಪ. ಬ್ರಹ್ಮಚಾರಿ ಆಗಿರೋದ್ರಿಂದ ಅವ್ರ ಹೆಸರು ಬಂದು ನಿತ್ಯಾನಂದ ಸ್ವರೂಪವಾಗಿತ್ತು. And therefore the sannyasi under whom he was living must have been from the ತೀರ್ಥಸ್ or ashramas of the ಶಂಕರ ಸಂಪ್ರದಾಯ. ಆದ ಕಾರಣ ನಿತ್ಯಾನಂದ ಪ್ರಭುಗಳು ಯಾರ ಹತ್ರ ಸೇವೆ ಮಾಡಿರ್ಬೋದು ಅಂದ್ರೆ ಯಾವುದೋ ಒಂದು ಅದ್ವೈತ ತತ್ವದ ಒಂದು ಸನ್ಯಾಸಿಯ ಕೆಳಗಡೆ ಬ್ರಹ್ಮಚಾರಿಯಾಗಿ ಇದ್ದಿರ್ಬೋದು. ಆದ ಕಾರಣ ಇಲ್ಲಿ ಅವನ ಸ್ವರೂಪ ಅಂತ ಹೇಳಲಾಗಿದೆ. ಬಿಕಾಸ್ ಒನ್ ಆಫ್ ದ ನೇಮ್ಸ್ ಫಾರ್ ದ ಅಸಿಸ್ಟೆಂಟ್ ಬ್ರಹ್ಮಚಾರಿ ಆಫ್ ಸಚ್ ಎ ಸನ್ಯಾಸಿ ಸ್ವರೂಪ. ಕ್ಲಿಯರ್? ಈ ಒಂದು ಸನ್ಯಾಸಿ ಕೆಳಗಡೆ ಇರೋರನ್ನ ಸ್ವರೂಪ ಅಂತ ಕರೀತಾರೆ. ರಾಮೇರ ಚರಿತ್ರ ಸಭಾ ದುಃಖೇರ ಕಾರಣ ಸ್ವತಂತ್ರ ಲೀಲಾಯ ದುಃಖ ಸಹನ ಲಕ್ಷ್ಮಣ. ದ ಆಕ್ಟಿವಿಟೀಸ್ ಆಫ್ ಲಾರ್ಡ್ ರಾಮ ವೇರ್ ಫುಲ್ ಆಫ್ ಸಫರಿಂಗ್. ಈ ಒಂದು ರಾಮಚಂದ್ರರ ಒಂದು ಲೀಲೆಗಳೆಲ್ಲರೂ ಬರೀ ಕ್ಲೇಶಕರವಾಗಿತ್ತು, ಎಲ್ಲ ದುಃಖಕರವಾಗಿತ್ತು. ಬಟ್ ಲಕ್ಷ್ಮಣ ಆಫ್ ಹಿಸ್ ಓನ್ ಟಾಲರೇಟೆಡ್ ದಟ್ ಸಫರಿಂಗ್. ಆದ್ರೆ ಲಕ್ಷ್ಮಣ ತಾನೇ ಸ್ವತಃವಾಗಿ ಆ ಒಂದು ಕ್ಲೇಶಗಳನ್ನೆಲ್ಲ ತಗೊಂಡು ಅದನ್ನೆಲ್ಲ ಸಹಿಸ್ಕೊಂಡಿದ್ದ. ನಿಷೇಧ ಕರಿತೆ ನಾರೇ ಯಾತೆ ಚೋಠಾ ಭಾಯ್ ಮೌನ ಧರಿ ರಹೆ ಲಕ್ಷ್ಮಣ ಮನೆ ದುಃಖ ಪಾಯ್. ಆಸ್ ಎ ಯಂಗರ್ ಬ್ರದರ್ he could not stop Lord Rama from his resolution. ರಾಮಚಂದ್ರನ್ ತಗೊಳ್ಳುವಂತ ನಿರ್ಧಾರಗಳಲ್ಲಿ ಯಾವಾಗಲೂ ಅಡ್ಡಂಕ ಮಾಡೋದಕ್ಕಾಗಲ್ಲ, ಇಲ್ಲ ಅದನ್ನ ತಡೆಯೋಕ್ಕೂ ಆಗೋದಿಲ್ಲ ತಮ್ಮನಾಗಿ. ಕರೆಕ್ಟ್? ಎಸ್. ಅಂಡ್ ಸೊ he remained silent. ಆದ ಕಾರಣ ಆತ ನಿಶಬ್ದತೆ ಅನ್ನೋದನ್ನ, ಮೌನವನ್ನು ಮಾಡ್ತಾ ಇದ್ದ. ಆಲ್ದೋ ಅನ್ಹ್ಯಾಪಿ ಇನ್ ಹಿಸ್ ಮೈಂಡ್. ಅದರ ಮನಸ್ಸಲ್ಲಿ ಮಾತ್ರ ದುಃಖ ಆಗ್ತಾ ಇತ್ತೋ, ಆದ್ರೆ ಕೆಲವೊಂದು ವಿಚಾರಗಳಲ್ಲಿ ರಾಮಚಂದ್ರನ ಎದುರಿಸ್ಕೊಳಕ್ಕಾಗದೆ ಸುಮ್ಮನೆ ಇರ್ತಿದ್ದ. ಕೃಷ್ಣಾವತಾರೇ ಜ್ಯೇಷ್ಠ ಹೈಲ ಸೇವಾರ ಕಾರಣ ಕೃಷ್ಣಾಕೆ ಕರೈಲ ನಾನಾ ಸುಖ ಆಸ್ವಾದನ. When Lord Krishna appeared, Balarama became his elder brother to serve him for his heart's content. ಆದ್ರೆ ಕೃಷ್ಣನ ಒಂದು ಅವತಾರದಲ್ಲಿ ಬಲರಾಮನಾಗಿ ಬರ್ತಾನೆ, ಅಂದ್ರೆ ಅಣ್ಣನಾಗಿ ಬರ್ತಾನೆ. ಯಾಕಂದ್ರೆ ಅವರ ಹೃದಯ ತೃಪ್ತಿಯಾಗಿ ಅವ್ರಿಗೆ ಸೇವೆ ಮಾಡೋದಕ್ಕೋಸ್ಕರ. ಕಂಟೆಂಟ್ ಅಂಡ್ ಮೇಕ್ ಹಿಮ್ ಎಂಜಾಯ್ ಆಲ್ ಸಾರ್ಟ್ಸ್ ಆಫ್ ಹ್ಯಾಪಿನೆಸ್. ಎಲ್ಲಾ ರೀತಿಯ ಸಂತೋಷಗಳನ್ನ ಕೃಷ್ಣನಿಗೆ ಕೊಡೋದಕ್ಕೋಸ್ಕರವಾಗಿ ಆತ ಅಣ್ಣನಾಗಿ ಬರ್ತಾನೆ. ರಾಮ ಲಕ್ಷ್ಮಣ ಕೃಷ್ಣ ರಮೇರ ಅಂಶ ವಿಶೇಷ ಅವತಾರ ಕಾಲೇ ದೊನ್ಹಾತೆ ಪ್ರವೇಶ. Sri Rama and Sri Lakshmana were plenary portions of Lord Krishna and Lord Balarama respectively, entered into them at the time of Krishna's and Balarama's appearance. Okay, ರಾಮಚಂದ್ರನು ಮತ್ತೆ ಲಕ್ಷ್ಮಣ who are plenary portions of Lord Krishna. ಕೃಷ್ಣನ ಒಂದು ವಿಸ್ತರಣೆ ಆಗಿದೆ. ಅಂಡ್ ಬಲರಾಮ
ಬಲರಾಮ ಮತ್ತೆ ಕೃಷ್ಣನ ವಿಸ್ತರಣೆ ಆಗಿದೆ. ಎಂಟರ್ಡ್ ಇನ್ ಟು ದೆಮ್ ಅಟ್ ದ ಟೈಮ್ ಆಫ್ ಕೃಷ್ಣಸ್ ಅಂಡ್ ಬಲರಾಮಸ್ ಅಪಿಯರೆನ್ಸ್. ಕೃಷ್ಣ ಬಲರಾಮರ ಒಂದು ಲೀಲೆ ಆಗುವಾಗ ಅವರೂ ಸಹ ಅವ್ರ ಒಳಗಡೆ ಇದ್ದರು. ಎಲ್ಲ ಓದ್ತಾ ಇದ್ವಲ್ಲ ಭಾಗವತನ, ಇದ್ರಲ್ಲಿ ಎಲ್ಲ ಓದ್ತಿತ್ತು ಅನ್ಸುತ್ತೆ. ಸೊ ಕೃಷ್ಣ ಬಂದು ಎಲ್ಲಾ ಅವತಾರಗಳ ಮೂಲನಾಗಿರ್ತಾನೆ. ಸೊ ಕೃಷ್ಣ ಬಂದಾಗ ಎಲ್ಲಾ ಅವತಾರಗಳು ಕೃಷ್ಣನಲ್ಲೇ ಪ್ರಕಟವಾಗುತ್ತೆ. ಮತ್ತೆ ಬಲರಾಮ ಬಂದು ಎಲ್ಲ ವಿಸ್ತರಣೆ ಮೂಲ ಆಗಿರುತ್ತಾನೆ. ಆದ್ರೆ ಬಲರಾಮ ಸಂಬಂಧಪಟ್ಟಂತ ವಿಸ್ತರಣೆ ಏನೆಲ್ಲ ಇದೆ ಅದೆಲ್ಲ ಬಲರಾಮನ ಒಳಗಡೆ ಇರುತ್ತೆ. ಈ ರೀತಿಯಾಗಿ ರಾಮ ಲಕ್ಷ್ಮಣ ಇಬ್ರು ಆ ಅವತಾರದಲ್ಲಿ ಅವರಿಬ್ರು ಒಳಗಡೆನೂ ಇದ್ರು. ಅದಕ್ಕೆ ಅಲ್ಲೊಂದು ಮಾತು ಬರುತ್ತೆ ಗೊತ್ತಾ, ಎಲ್ಲ ನೆನ್ನೆ ಚರ್ಚೆ ಮಾಡಿದ್ವಲ್ಲ. ಸೊ ಆದಿಶೇಷನ ಅಂಶನೂ ಲಕ್ಷ್ಮಣನಲ್ಲಿರುತ್ತೆ. ಯಾವ ಪುಸ್ತಕ ಯಾವುದೋ ಒಂದು ಲೀಲೆಯಲ್ಲಿ ಕೊನೆಯಲ್ಲಿ ಹೇಳಲಾಗುತ್ತೆ, ನಿನ್ನ ಒಂದು ಲೀಲೆನ ಇಲ್ಲಿ ಮುಗಿಸು ಅಂತ. ರಾಮಚಂದ್ರನು ಇದಕ್ಕೆ ಹೋಗುವಾಗ ಆವಾಗ ಲಕ್ಷ್ಮಣ ಬಂದ್ಬಿಟ್ಟು ವೈಕುಂಠಕ್ಕೆ ಹೋಗ್ತಾನೆ, ಆತನ ಒಂದು ಅಂಶ ಆದಿಶೇಷ ಬಂದು ಏನಾಗ್ತಾನೆ ಪಾತಾಳಕ್ಕೆ ಹೋಗ್ತಾನೆ ಅನ್ನೋದನ್ನ ಅಲ್ಲಿ ಓದ್ವಿ ನಿನ್ನೆ ಅಲ್ವಾ. ಎಸ್. ಸೊ ವಿತ್ ರೆಫರೆನ್ಸ್ ಟು ದ ವಿಷ್ಣು ಧರ್ಮೋತ್ತರ, ದ ಲಘು ಭಾಗವತಾಮೃತ ಎಕ್ಸ್ಪ್ಲೇನ್ಸ್ ದಟ್ ರಾಮ ಇಸ್ ಅನ್ ಇನ್ಕಾರ್ನೇಷನ್ ಆಫ್ ವಾಸುದೇವ. ಇಲ್ಲಿ ವಿಷ್ಣು ಧರ್ಮೋತ್ತರ ಮತ್ತೆ ಲಘು ಭಾಗವತಾಮೃತದಲ್ಲಿ ಏನ್ ಕೊಡ್ಲಾಗಿದೆ, ರಾಮ ಯಾರು ಅಂದ್ರೆ ವಾಸುದೇವ, ವಾಸುದೇವನ ವಿಸ್ತರಣೆ. ಲಕ್ಷ್ಮಣ ಇಸ್ ಅನ್ ಇನ್ಕಾರ್ನೇಷನ್ ಆಫ್ ಸಂಕರ್ಷಣ, ಸಂಕರ್ಷಣ ವಿಸ್ತರಣೆ ಬಂದು ಲಕ್ಷ್ಮಣ. ಭರತ ಬಂದ್ಬಿಟ್ಟು ಪ್ರದ್ಯುಮ್ನ ಒಂದು ವಿಸ್ತರಣೆ, ಮತ್ತೆ ಶತ್ರುಘ್ನ ಬಂದ್ಬಿಟ್ಟು ಅನಿರುದ್ಧನ ಒಂದು ವಿಸ್ತರಣೆ. ದ ಪದ್ಮ ಪುರಾಣ ಡಿಸ್ಕ್ರೈಬ್ಸ್ ದಟ್ ರಾಮಚಂದ್ರ ಇಸ್ ನಾರಾಯಣ ಅಂಡ್ ದಟ್ ಲಕ್ಷ್ಮಣ, ಭರತ ಅಂಡ್ ಶತ್ರುಘ್ನ ಆರ್ ರೆಸ್ಪೆಕ್ಟಿವ್ಲಿ ಶೇಷ, ಚಕ್ರ ಅಂಡ್ ಶಂಖ. ಆದ್ರೆ ಪದ್ಮ ಪುರಾಣ ಯಾವ ರೀತಿ ವರ್ಣಿಸುತ್ತೆ, ಸೊ ಇಲ್ಲಿ 4 ಅಣ್ಣ ತಮ್ಮಂದ್ರು ಯಾರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಯಾರ್ಯಾರು. ಸೊ ಈ ಒಂದು ರಾಮ ಬಂದ್ಬಿಟ್ಟು ನಾರಾಯಣ, ಸಾಕ್ಷಾತ್ ನಾರಾಯಣ ಆಗಿದ್ದಾನೆ. ಮತ್ತೆ ಲಕ್ಷ್ಮಣ, ಭರತ, ಶತ್ರುಘ್ನರು ಬಂದ್ಬಿಟ್ಟು ಅನಂತಶೇಷ, ಚಕ್ರ ಮತ್ತೆ ಶಂಖ. ಕ್ಲಿಯರ್. The conchal in the hand of Narayana. Okay. In the Rama Gita of the Skanda Purana, Lakshmana, Bharata and Shatrughna have been described as a triple attendants of Lord Rama. ಆದರೆ ರಾಮಗೀತೆಯಲ್ಲಿ ಯಾವ ರೀತಿ ಹೇಳಿದೆ ಮತ್ತೆ ಸ್ಕಂದ ಪುರಾಣ, ರಾಮಗೀತ ಅದು ಸ್ಕಂದ ಪುರಾಣ, ಸ್ಕಂದ ಪುರಾಣದಲ್ಲಿ ಬರುವಂತ ರಾಮಗೀತೆಯಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನರು ಬಂದ್ಬಿಟ್ಟು ರಾಮಚಂದ್ರನ 3 ಜನ ಸೇವಕರು ಅನ್ನೋದಾಗಿ ಹೇಳಲಾಗಿದೆ. ಕ್ಲಿಯರ್. ಇವಾಗ ಇಲ್ಲಿ ಏನಾದ್ರು ಗೊಂದಲ ಇದೆಯಾ ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ, ಯಾರಿಗಾದ್ರೂ ಸಂಶಯ ಇದೆ? ಏನು ಇಲ್ಲ, ಅರ್ಥ ಆಯ್ತಾ ಹಾಗಾದ್ರೆ? ಕೃಷ್ಣ ಪ್ರಭು, ಹೇಳಿ ಮತ್ತೆ. ಒಂದ್ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ ಪ್ರಭು, ಅದು ವಿಸ್ತರಣೆ ಬಂತರ ರಾಮ ಲಕ್ಷ್ಮಣ ಭರತ ಅಲ್ಲಿ ಒಂದ್ ಸ್ವಲ್ಪ. ಇಷ್ಟೊತ್ತು ಮಾಡಿದ್ದೇನೆ ನಾನು. ಇಲ್ಲ ಪ್ರಭು, ಅದೊಂದ್ ಸ್ವಲ್ಪ ಫಾಸ್ಟ್ ನಿಮ್ಗೆ ಏನ್ ಅಲ್ಲಿ ಡೌಟ್ ಇದೆ ಅದನ್ನ ಕೇಳಿದ್ರೆ ಓಕೆ, ಹೇಳಿದ್ರೆ ನಾನು ಏನ್ ಹೇಳ್ಕೊಂಡಿರ್ಲಿ, ನಂದು ಹೇಳಿದಾಯ್ತು. ನಿಮ್ಗೆ ಡೌಟ್ ಇದೆಯಾ ಅಂತ ಕೇಳಿದೆ. ಅದು ರಾಮಚಂದ್ರ ಲೀಲೆ ಬಂತಲ್ಲ ಪ್ರಭು, ಅಲ್ಲಿ ವಿಸ್ತರಣೆ ಆಗುತ್ತಲ್ಲ, ಸ್ವಲ್ಪ ಅದೇ ಓದಿ ಪ್ರಭು ಅಲ್ಲಿ. ಓದ್ಬೇಕಲ್ಲೇ, ಸರಿ ಆಯ್ತು, ಮತ್ತೊಮ್ಮೆ ಓದ್ತೀನಿ. ಇಲ್ಲಿ ಬರ್ಕೊಳ್ಳಿ, ಬುಕ್ ಇಟ್ಕೊಂಡು ಬರ್ಕೊಂಡ್ರೆ ಏನೋ ಅರ್ಥ ಆಗುತ್ತೆ. ಸುಮ್ನೆ ಕೇಳಿಸ್ತಾ ಇದ್ರೆ ಏನ್ ನಾವೇನು ಅಷ್ಟು ಮಹಾತ್ಮರ, ಕೇಳಿಸ್ಕೊಂಡಿದ ತಕ್ಷಣ ಎಲ್ಲ ಒಳಗ ಹೋಗಕ್ಕೆ ಯಾವ್ದು ಹೋಗಲ್ಲ. ಓಕೆ ಪರೀಕ್ಷೆ ಪ್ರಭು ಬರೆಯೋದ್ರಲ್ಲಿ ತುಂಬಾ ಫಾಸ್ಟ್ ಆಗಿ ಹೋಗ್ತಾ ಇದ್ರೆ ಪ್ರಭು. ಪ್ರಭು ಬರೀತಾ ಇದೀವಿ ಪ್ರಭು, ಬರೀತಾ ಇದಾರೆ. ಬರೆಯಕ್ ಆಗ್ತಾ ಇಲ್ಲ. 3 ಪುಸ್ತಕಗಳಂತ ಹಾಕೊಳ್ಳೋಣ. 3 ಪುಸ್ತಕಗಳಲ್ಲಿ 3 ರೀತಿಯಲ್ಲಿ ವಿವರಣೆ ಕೊಡಲಾಗಿದೆ. ಒಂದು ವಿಷ್ಣು ಧರ್ಮೋತ್ತರ, ವಿತ್ ರೆಫರೆನ್ಸ್ ಟು ದ ವಿಷ್ಣು ಧರ್ಮೋತ್ತರ. ವಿಷ್ಣು ಧರ್ಮೋತ್ತರ ಒಂದು ಪ್ರಕಾರವಾಗಿ ಲಘು ಭಾಗವತಾಮೃತದಲ್ಲಿ ಏನ್ ಕೊಡಲಾಗಿದೆ ಅನ್ನೋದು ಒಂದು ಪುಸ್ತಕ. ಇನ್ನೊಂದು ಬಂದು ಪದ್ಮ ಪುರಾಣ, ಇನ್ನೊಂದು ಬಂದು ಸ್ಕಂದ ಪುರಾಣ, ಅದರಲ್ಲಿ ರಾಮಗೀತೆಯಲ್ಲಿ ಏನು ಹೇಳಲಾಗಿದೆ. ಈ ರೀತಿ 3 ಜಾಗದಲ್ಲಿ. ಇವಾಗ ಮೇಲ್ಗಡೆ ಹೆಡ್ಡಿಂಗ್ ಅವತಾರ ಬಂದ್ಬಿಟ್ಟು ಯಾರೋ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಜನರು ಯಾರ ವಿಸ್ತರಣೆ ಅನ್ನೋದನ್ನು ಹೇಳಲಾಗಿದೆ. ಇಲ್ಲಿ ಬಂದ್ಬಿಟ್ಟು ಯಾವ್ದ್ರಲ್ಲಿ ಲಘು ಭಾಗವತಾಮೃತ, ಇಲ್ಲ ಅಂದ್ರೆ ವಿಷ್ಣು ಧರ್ಮೋತ್ತರದಲ್ಲಿ ಏನ್ ಹೇಳಲಾಗಿದೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವು 4 ಜನರ ವಿಸ್ತರಣೆ, ಈ 4 ಜನ ಅಂತ ಹೇಳಲಾಗಿದೆ. ಕ್ಲಿಯರ್. ನಂತರ ಪದ್ಮ ಪುರಾಣದಲ್ಲಿ ಏನ್ ಹೇಳಲಾಗಿದೆ, ಸಾಕ್ಷಾತ್ ನಾರಾಯಣನೇ ರಾಮಚಂದ್ರನು, ಆದ್ರೆ ಈ ಮಿಕ್ಕಿರೋ 3 ಜನ ಯಾರು, ಆದಿಶೇಷನು ಬಂದ್ಬಿಟ್ಟು ಅನಂತ ಶೇಷನು ಬಂದ್ಬಿಟ್ಟು ಲಕ್ಷ್ಮಣ, ಶಂಕುಚಕ್ರ ಬಂದ್ಬಿಟ್ಟು ಭರತ, ಶತ್ರುಘ್ನ ಅಂತ ಹೇಳಲಾಗಿದೆ. ಕ್ಲಿಯರ್. ನಂತರ ಸ್ಕಂದ ಪುರಾಣದಲ್ಲಿ ಏನ್ ಹೇಳಲಾಗಿದೆ, ರಾಮಚಂದ್ರನು ಬಂದ್ಬಿಟ್ಟು ದೇವೋತ್ತಮ ಪರಮ ಪುರುಷ, ಆದರೆ 3 ಜನ ಲಕ್ಷ್ಮಣ, ಭರತ, ಶತ್ರುಘ್ನರು ಬಂದು ಅವರ ಸೇವಕರು ಅನ್ನೋದಾಗಿ ಹೇಳಲಾಗಿದೆ. ಇವಾಗ ಕ್ಲಿಯರ್ ಆಯ್ತಾ? ಅಷ್ಟೇ. ಓಕೆ, ಸಂಯಂ ಆಯ್ತದ.
ಶ್ರೇಯಂಶಲನ ಜ್ಯೇಷ್ಠ ಕನಿಷ್ಠಾಭಿಮಾನ ಅಂಶಾಂಸಿ ರೂಪೇ ಶಾಸ್ತ್ರೇ ಕರಯೇ ವ್ಯಾಖ್ಯಾನ. Krishna and Balarama present themselves as younger brother and elder brother, but in the scriptures they are described as the original supreme personality of Godhead and his expansion. ಕೃಷ್ಣ ಬಲರಾಮರಿಬ್ರು ಅಣ್ಣನಾಗಿ ಬರ್ಬೋದು, ತಮ್ಮನಾಗಿ ಬರ್ಬೋದು, ಯಾವ ರೀತಿ ಬಂದ್ರು ಸರಿ. ಆದ್ರೆ ಶಾಸ್ತ್ರದಲ್ಲಿ ಇವರಿಬ್ಬರನ್ನು ದೇವೋತ್ತಮ ಪರಮ ಪುರುಷ ಅಂತಾನೆ ಹೇಳಲಾಗಿದೆ. ಮತ್ತು ಅವರ ವಿಸ್ತರಣೆ, ಮೊದಲನೆಯ ವಿಸ್ತರಣೆ, ಕೃಷ್ಣನ ವಿಸ್ತರಣೆ ಯಾರು? ಬಲರಾಮ. ಕ್ಲಿಯರ್? ಸೊ ಇದನ್ನ ಈ ಒಂದು ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕದಲ್ಲಿ ವಿವರಿಸಲಾಗಿದೆ. ರಾಮಾದಿಮೂರ್ತಿಷು ಕಲಾ ನಿಯಮೇನ ತೇಷ್ಟಾನ್ ನಾನಾವತಾರಂ ಅಕರೋದ್ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಮಭವತ್ ಪರಮಪ್ಪುಮಾನ್ಯೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. I worship Govinda, the primeval Lord, who by his various plenary portions appears in the world in different forms and incarnations, such as Lord Rama, but who personally appears in his supreme original form as Lord Krishna. ಕ್ಲಿಯರ್? ಸ್ಪಷ್ಟವಾಯ್ತು ಅನ್ಸುತ್ತೆ. ಇಲ್ಲಿ ನಾನು ವಂದಿಸ್ತಾ ಇದ್ದೀನಿ ಯಾರಿಗೆ? ಗೋವಿಂದನಿಗೆ ವಂದಿಸ್ತಾ ಇದ್ದೀನಿ. ಹೂ ಬೈ ಹಿಸ್ ವೇರಿಯಸ್ ಪ್ಲೇನರಿ ಪೋರ್ಷನ್ಸ್, ಹಲವಾರು ವಿಸ್ತರಣೆಗಳು, ವಿಸ್ತರಣೆಯಲ್ಲಿ ಅಪಿಯರ್ಸ್ ಇನ್ ದ ವರ್ಲ್ಡ್ ಇನ್ ಡಿಫ್ರೆಂಟ್ ಫಾರ್ಮ್ಸ್. ಈ ಒಂದು ಭೂಲೋಕದಲ್ಲಿ, ಇಲ್ಲಾಂದ್ರೆ ಈ ಪ್ರಪಂಚದಲ್ಲಿ, ಭೌತಿಕದಲ್ಲಿ ಹಲವಾರು ರೂಪಗಳಲ್ಲಿ ಪ್ರಕಟನ ಆಗ್ತಾನೆ. ಇನ್ಕಾರ್ನೇಷನ್ ಸಚ್ ರಾಮ, ರಾಮನಾಗಿ ಪ್ರಕಟನ ಆಗ್ತಾನೆ. ಬಟ್ ಹೂ ಪರ್ಸನಲಿ ಅಪಿಯರ್ಸ್ ಇನ್ ಹಿಸ್ ಸುಪ್ರೀಮ್ ಒರಿಜಿನಲ್ ಫಾರ್ಮ್ ಆಸ್ ಲಾರ್ಡ್ ಕೃಷ್ಣ. ಆದ್ರೆ ದೇವೋತ್ತಮ ಪರಮ ಪುರುಷನು ಯಾರು? ಕೃಷ್ಣನು. ಕೃಷ್ಣನ ಒಂದು ಅವತಾರ ಇಲ್ಲ ವಿಸ್ತಾರ ರಾಮಚಂದ್ರನಾಗಿರ್ತಾನೆ. ಓಕೆ, ಸೊ ಇದು ಬಂದ್ಬಿಟ್ಟು ಬ್ರಹ್ಮ ಸಂಹಿತದ 5.39. ಶ್ರೀ ಚೈತನ್ಯ ಸೈ ಕೃಷ್ಣ ನಿತ್ಯಾನಂದ ರಾಮ ನಿತ್ಯಾನಂದ ಪೂರ್ಣ ಕರೆ ಚೈತನ್ಯರ ಕಾಮ. So Lord Chaitanya is the name, is the same Lord Krishna, and Lord Nityananda is Lord Balarama. Lord Nityananda fulfills all the Lord Chaitanya's desire. Clear? Very simple. ಯಾವ ರೀತಿ ಕೃಷ್ಣನಿಗೆ ಬಲರಾಮ ಸೇವೆ ಮಾಡ್ತಾನೆ, ರಾಮಚಂದ್ರಿಗೆ ಲಕ್ಷ್ಮಣ ಸೇವೆ ಮಾಡ್ತಾನೆ, ಅದೇ ರೀತಿ ಚೈತನ್ಯ ಮಹಾಪ್ರಭುಗಳಿಗೆ ನಿತ್ಯಾನಂದ ಪ್ರಭುಗಳು ಸೇವೆ ಮಾಡ್ತಾರೆ. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಕೃಷ್ಣನಾದ್ರೆ ನಿತ್ಯಾನಂದ ಪ್ರಭುಗಳು ಬಲರಾಮ. ನಿತ್ಯಾನಂದ ಮಹಿಮಾ ಸಿಂಧು ಅನಂತ ಅಪಾರ ಏಕ ಕಣ ಸ್ಪರ್ಶಿ ಮಾತ್ರ ಸೈ ಕೃಪಾ ತನ್ಮನ. Okay. The ocean of Lord Nityananda's glories is infinite and unfathomable. Only by his mercy can I touch even a drop of it. ನಿತ್ಯಾನಂದ ಪ್ರಭುಗಳ ಒಂದು ಗುಣಗಾನ ವೈಭವೀಕರಣ ಮಾಡಬೇಕು, ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಖಂಡಿತ ಅದು ಸಾಧ್ಯ ಆಗೋದಿಲ್ಲ. ಆದ್ರೆ ಅವ್ರ ಅನುಗ್ರಹ ಏನಾದ್ರು ಇದ್ರೆ ಒಂದು ಹಣಿಯಷ್ಟು ಹೇಳೋದಕ್ಕೆ ನಾನು ಪ್ರಯತ್ನಿಸ್ತೀನಿ. ಯಾರು ಹೇಳ್ತಿರೋದು ಇದು? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಸೊ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಬಗ್ಗೆ ತಿಳ್ಕೊಂಡ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ನಮ್ರತೆ ಅನ್ನೋದು ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ರತೆಯ ಸ್ವರೂಪ ಅಂದ್ರೆ ಅದು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಎಲ್ಲೇ ನೋಡಿ, ಇಡೀ ಚೈತನ್ಯ ಚರಿತಾಮೃತ ತಗೊಳ್ಳಿ, ಒಂದು ಜಾಗದಲ್ಲಿ ನನಗ್ ಗೊತ್ತು ನಾನು ಅನ್ನೋದು ಇಲ್ಲದೇ ಇರಲ್ಲ. ಎಲ್ಲಿ ನೋಡಿದ್ರು ಆ ನಮ್ರ ಭಾವ ಅನ್ನೋದು ಕಾಣಿಸ್ತಾ ಇರುತ್ತೆ. ಆರ ಏಕಾಶುನ ತನ್ರ ಕೃಪಾರಾ ಮಹಿಮಾ ಆದಮ ಜೀವೇರ ಚಡೈಲ ಊರ್ಧ್ವ ಸೀಮಾ. Please listen to another glory of his mercy. He made a fallen living entity climb to the highest limit. ಯಾರಿದು? ಯಾರಿದು? Please listen to another glory of his mercy. ಆತನ ಇನ್ನೊಂದು ಕರುಣೆ ಅನುಗ್ರಹದ ಬಗ್ಗೆ ತಿಳ್ಕೊಳ್ಳಿ. He made a fallen living entity. ಒಂದು ಏನು ಬದ್ಧಾತ್ಮನು, ಪತನ ಆದಂತಹ ಒಂದು ಬದ್ಧಾತ್ಮನ್ನ ಉನ್ನತವಾದ ಒಂದು ಸ್ಥಾನಕ್ಕೆ ಕೊಂಡಿಸ್ಬಿಟ್ರು. ಯಾಕಪ್ಪ, ಯಾಕೆ ಸಾಯ್ಬೇಕು ಹೇಳಿ? ಓಕೆ, ಯಾರಿದ?
ನನಗೂ ಊಹಿಸ್ತೀನಿ ಅಷ್ಟೇ. ಇದು ಅದೇ ಅವರಾಗಿದಾರ ಬೇರೆ ಅನ್ನೋದು ಗೊತ್ತಿಲ್ಲ. ಸಾಕ್ಷಾತ್ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಬಗ್ಗೆ ಹೇಳ್ಕೊಂತ ಇದ್ದಾರೆ. ಯಾಕಂದ್ರೆ ಅವ್ರ ಗುರುಗಳು ಅಷ್ಟೇ ನಿತ್ಯಾನಂದ ಪ್ರಭು. ಓಕೆ, ದೆನ್ ವೇದ ಗುಹ್ಯ ಕಥಾಯೈ ಅಯೋಗ್ಯ ಕಹಿತೆ ಅಯೋಗ್ಯ ಕಹಿತೆ ತಥಾಪಿ ಕಹಿಯೇ ತನ್ರ ಕೃಪಾ ಪ್ರಕಾಶಿತೆ. ಟು ಡಿಸ್ಕ್ಲೋಸ್ ಇಟ್ is not proper, for it should be kept as confidential as the Vedas. ಇದನ್ನ ಬಹಿರಂಗಗೊಳಿಸಬಾರ್ದು. ಇದು ವೇದಗಳು ಹೆಂಗೆ ರಹಸ್ಯವಾಗಿರುತ್ತೆ ಹಂಗೆ ರಹಸ್ಯವಾಗಿಯೇ ಇರಿಸಬೇಕಾಗುತ್ತೆ. ಯೆಟ್ ಐ ಶಾಲ್ ಸ್ಪೀಕ್ ಆಫ್ ಇಟ್ ಟು ಮೇಕ್ ಇಸ್ ಮರ್ಸಿ ನೋನ್ ಟು ಆಲ್. ಆದ್ರೆ ಆತನ ಕರುಣೆ ಎಲ್ಲರಿಗೂ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಅದನ್ನ ಬಹಿರಂಗಗೊಳಿಸ್ತಾ ಇದ್ದೀನಿ. ಉಲ್ಲಾಸ ಉಪಾರಿ ಲೇಖೋನ್ ತುಮಾರಾ ಪ್ರಸಾದ ನಿತ್ಯಾನಂದ ಪ್ರಭು ಮೋರ ಕ್ಷಮ ಅಪರಾಧ. ಲಾರ್ಡ್, ಓ ಲಾರ್ಡ್ ನಿತ್ಯಾನಂದ, ಐ ರೈಟ್ ಆಫ್ ಯೋರ್ ಮರ್ಸಿ ಔಟ್ ಆಫ್ ಗ್ರೇಟ್ ಎಕ್ಸುಲ್ಟೇಷನ್. ಪ್ಲೀಸ್ ಫರ್ಗಿವ್ ಮೀ ಫಾರ್ ಮೈ ಅಫೆನ್ಸಸ್. ನಿನ್ನ ಬಗ್ಗೆ ಇಲ್ಲಿ ಹೆಚ್ಚಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಅಪರಾಧಗಳನ್ನ ಕ್ಷಮಿಸು. ಗುಣಗಾನ ಮಾಡೋದು ಸಹ ಅಪರಾಧ ಅಂತ ಪರಿಗಣಿಸ್ತಾ ಇದ್ದಾರೆ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ. ಕ್ಲಿಯರ್? ಅವಧೂತ ಗೋಸಾನೀರ ಏಕ ಭೃತ್ಯ ಪ್ರೇಮಧಾಮ ಮಿನಾ ಮಿನಾಕೇತಾನ ರಾಮದಾಸ ಹಯಾತನ್ರ ನಾಮ. ಲಾರ್ಡ್ ನಿತ್ಯಾನಂದ ಪ್ರಭು ಹ್ಯಾಡ್ ಎ ಸರ್ವೆಂಟ್ ನೇಮ್ಡ್ ಶ್ರೀ ಮೀನಕೇತನ ರಾಮದಾಸ. ಶ್ರೀ ಮೀನಕೇತನ ರಾಮದಾಸ ಅನ್ನೋ ಒಂದು ಸೇವಕನಿದ್ದ. ವಾಸ್ ಎ ರಿಸರ್ವರ್ ಆಫ್ ಲವ್. ಆತ ಬಂದ್ಬಿಟ್ಟು ಪ್ರೇಮದ ಒಂದು ಸರೋವರ ಇದ್ದ ಹಾಗೆ, ಪ್ರೇಮದ ಒಂದು ತಾಣ ಇದ್ದ ಹಾಗೆ, ಮೂಲ ಇದ್ದ ಹಾಗೆ, ಅಷ್ಟು ಶುದ್ಧ ಭಕ್ತನಾಗಿದ್ದ ಅನ್ನೋದು ಹೇಳ್ತಾ ಇದ್ದಾರೆ. ಶ್ರೀ ಮೀನಕೇತನ ರಾಮದಾಸ. ಓಕೆ. ಅಮಾರ ಅಮಾರ ಆಲಯೇ ಅಹೋ ರಾತ್ರ ಸಂಕೀರ್ತನ ತಹಾತೆ ಐಲ ತೆನ್ಹೋ ಪಾನ ನಿಮಂತ್ರಣ. ಅಟ್ ಮೈ ಹೌಸ್ ದೇರ್ ವಾಸ್ ಸಂಕೀರ್ತನ ಡೇ ಅಂಡ್ ನೈಟ್. ನನ್ನ ಮನೆಯಲ್ಲಿ, ಯಾರ ಮನೆಯಲ್ಲಿ? ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿಯಲ್ಲಿ. ಸೊ ಈ ಮೀನಕೇತನ ಮತ್ತೆ ಇವರು ಅಣ್ಣ ತಮ್ಮಂದ್ರು ಯಾರೋ ಒಂದು ಸಂಬಂಧ ಬರುತ್ತೆ. ನೋಡೋಣ, ಇಲ್ಲಿ ಕೊಡ್ಲಾಗುತ್ತೆ ನೋಡ್ತೀನಿ. At my house there was a Sankirtana day and night, and therefore he visited there, having been invited. ಇಲ್ಲಿ ಹಗಲು ರಾತ್ರಿ ನಮ್ಮ ಮನೇಲಿ ಕೀರ್ತನೆ ನಡೀತಾ ಇತ್ತು. ಅವ್ರನ್ನ ಆಹ್ವಾನಿಸಿದಾಗ ಅವ್ರು ಒಂದು ಬಾರಿ ಭೇಟಿ ಅನ್ನೋದನ್ನ ಕೊಟ್ರು. ಮಹಾಪ್ರೇಮಮ್ಮಯ ತಿನ್ಹೋ ವಾಸಿಲ ಅಂಗನೆ ಸಕಲ ವೈಷ್ಣವ ತನ್ರ ವಂದಿಲಾಚರಣೆ. Absorbed in emotional love, he sat in my courtyard, and all the Vaishnavas bowed down at his feet. So ಆತನು ಈ ಒಂದು ಪ್ರೇಮದ ಒಂದು ಇದರಲ್ಲಿ, ಪರಿಪೂರ್ಣವಾದ ಪ್ರೇಮದ ಒಂದು ಇದರಲ್ಲಿ ಭಾವದಲ್ಲಿದ್ರು. ಅವ್ರು ಯಾವಾಗ ನಮ್ಮ ಒಂದು ಕೋರ್ಟ್ಯಾರ್ಡ್ ಅಂದ್ರೆ ಏನು, ಮನೆ ಮುಂದೆ ಇರುವಂತ ಜಾಗ ಏನಿದೆ, ಮನೆ ಪ್ರವೇಶ ಮಾಡಿದ ತಕ್ಷಣ ಅಲ್ಲಿ ಇದ್ದಂತ ಎಲ್ಲಾ ವೈಷ್ಣವರು ಅವರು ಕಾಲಿಗೆ ಬಿದ್ದು ಪ್ರಣಾಮಗಳನ್ನ ಮಾಡಿದ್ರು. ನಮಸ್ಕಾರ ಕರೀತೆ ಕಾರ ಉಪರೇತೆ ಚಡೆ ಪ್ರೇಮೆ ಕರೆ ವಂಶೇ ಮಾರೆ ಕಹಕೆ ಚಪಾಡೆ. In a joyful mood of love of God, he sometimes climbed upon the shoulder of someone offering obeisances, and sometimes he struck others with his flute or mildly slapped them. ಸೊ ಒಂದು ಪ್ರೇಮದ ಭಾವ ಎಷ್ಟು ಮಟ್ಟಿಗೆ ಇತ್ತು ಅಂದ್ರೆ, ಅವ್ರ ಕಾಲಿಗೆ ಬಿದ್ದವ್ರು ಕೆಲವೊಮ್ಮೆ ಅವರ ಒಂದು ಭುಜಗಳ ಮೇಲೆ ಎದ್ದು ನಿಂತ್ಕೊಂಡು ಅವ್ರ ಇವರು ಅವ್ರ ಮೇಲೆ ನಿಂತ್ಕೊಂಡ್ಬಿಡ್ತಾ ಇದ್ರು. ಇಲ್ಲ ಇನ್ನು ಕೆಲವೊಮ್ಮೆ ಬಂದ್ಬಿಟ್ಟು ಅವರು ಕೊಳಲಲ್ಲಿ ಹೊಡಿತಾ ಇದ್ರು. ಕೆಲವೊಮ್ಮೆ ಅವ್ರಿಗೆ ಪ್ರೀತಿಯಿಂದ ಅವ್ರಿಗೆ ಏನದು ಕಪಾಳಕ್ಕೆ ಹೊಡಿತಾ ಇದ್ರು. ಏ ನಯನ ದೇಕೀತೆ ಅಶ್ರು ಹಯ ಮನೆ ಯಾರ ಸೈ ನೇತ್ರೆ ಅವಿಚ್ಛಿನ್ನ ವಹೆ ಅಶ್ರು ಧಾರ. When someone saw the eyes of Meenaketana Ramadasa, tears would automatically flow from his own eyes. ಈ ಒಂದು ಮೀನಕೇತನ ರಾಮದಾಸನ್ ನೋಡಿದ ತಕ್ಷಣ ಸಹಜತೆಯಿಂದ ಶುದ್ಧ ಭಕ್ತರು ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಆನಂದದ ಬಾಷ್ಪಗಳು ಬರ್ತಾ ಇತ್ತು. From a constant shower of tears flowed from the eyes of Meenaketana Ramadasa. ಸೊ ಅಂತ ಮಹಾಭಕ್ತರು ನಿತ್ಯಾನಂದ ಪ್ರಭುಗಳನ್ನ ನೋಡಿದಾಗ ಇವಾಗ ಮೀನಕೇತನ ರಾಮದಾಸರ ಕಣ್ಣಲ್ಲಿ ಧಾರಾಕಾರವಾಗಿ ಆನಂದ ಬಾಷ್ಪಗಳನ್ನು ಬರ್ತಾ ಇತ್ತು ಕಣ್ಣೀರು.
ಕಬೂಕೋಣ ಅಂಗೆ ದೇಕಿ ಪುಲಕ ಕದಂಬ ಏಕ ಅಂಗೆ ಜಾಡ್ಯ ತನ್ರ ಆರ ಅಂಗೆ ಕಂಪ. Sometimes there were eruptions of ecstasy like kadamba flowers on some parts of his body. Sometimes there were eruptions of ecstasy. ಓ ಭಾವ, ಆನಂದದ ಭಾವ, ಪ್ರೇಮದ ಭಾವ ಏನಿದೆ ಎಕ್ಸ್ಟಸಿ, ಇಲ್ಲಿ ಹಲವಾರು ಇದು ಬರುತ್ತೆ. ಭಾವ, ಮಹಾಭಾವ, ಅನುಭಾವ, ಯಾವ್ಯಾವುದು ಬರುತ್ತೆ. ಅದ್ರಲ್ಲಿ ಯಾವ ರೀತಿ ಇರ್ತಾರೆ ಅಂದ್ರೆ ಹುಚ್ಚರಾಗಿ ಆಡುವಂಥದ್ದು, ನಗುವಂಥದ್ದು, ಅಳುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ಆ ರೀತಿ ಭಾವಗಳು. ಲೈಕ್ ಕದಂಬ ಫ್ಲವರ್ಸ್ ಆನ್ ಸಮ್ ಪಾರ್ಟ್ಸ್ ಆಫ್ ಹಿಸ್ ಬಾಡಿ. ಕದಂಬ ಹೂಗಳು ಯಾವ ರೀತಿ ಇದೆ ಆ ರೀತಿಯಾಗಿ ಅವರ ದೇಹದ ಮೇಲೆ ಕದಂಬ ಹೂವ ಯಾರಾದ್ರೂ ನೋಡಿದ್ರೆ, ಕದಂಬ ಹೂವ ನೋಡಿದರೆ? ಇಲ್ಲ. ನಮ್ಮ ದೇವಸ್ಥಾನದಲ್ಲಿದೆ ಕದಂಬ ಮರ ಇದೆ, ಅದ್ರಲ್ಲಿ ಹೂವ ನೋಡ್ಬೋದು. ಗುಂಡಕ್ಕಿರುತ್ತೆ, ಅದ್ರ ಮೇಲೆ ಇದು ಬಂದಿರುತ್ತೆ, ಏನು ಹೂದ ಒಂದು ಗೆರೆಗಳಿದ್ದಂಗೆ ಅಂತಲ್ಲ, ಕುಸುಮಗಳು, ಸೂಜಿ ತರ ಪ್ರಭು. ಸೂಜಿಗಳು, ಸುತ್ತಲೂ ಸೂಜಿಗಳ ತರ ಇರುತ್ತೆ. ಸೊ ಆ ರೀತಿಯಾಗಿ ಅವ್ರ ದೇಹ ಆಗ್ತಾ ಇತ್ತು. ಅದರ ಅರ್ಥ ಏನು? ಆಗ್ತಾ ಇತ್ತು, ರೋಮಗಳೆಲ್ಲ ಎಸ್, ಅವ್ರ ರೋಮಗಳೆಲ್ಲ ನಿಂತಿತ್ತು. ಅಂದ್ರೆ ಕೆಲವೊಮ್ಮೆ ನಮ್ಗೆ ಹೆಚ್ಚಿಗೆ ಚಳಿ ಅದಿದಾಗ ನೋಡ್ಬೋದು, ಎಲ್ಲ ಇದೇ ತರ ಇರುತ್ತಲ್ಲ, ಆ ರೀತಿ ಅವರ ದೇಹ ಆಗಿತ್ತು ಅನ್ನೋದನ್ನ ಹೇಳಲಾಗಿದೆ. ಏನಿದು? goosebumps. Okay. And sometimes one limb would be stunned while another would be trembling. ಕೆಲವೊಮ್ಮೆ ಒಂದು ಕಾಲಲ್ಲಿ ನಿಂತರೆ ಇನ್ನೊಂದು ಕಾಲು ನಡುಗ್ತಾ ಇತ್ತು. ಈ ರೀತಿ ಹಲವಾರು ಒಂದು ಭಾವಗಳು ಅನ್ನೋದು ಬರುತ್ತೆ. ಓಕೆ, ಇದೆಲ್ಲಿ ಬರುತ್ತೆ ಇದು? ಭಕ್ತಿ ರಸಾಮೃತ ಸಿಂಧು ಎಲ್ಲಿ ಬರುತ್ತೆ. ಈ ರೀತಿ ಲಕ್ಷಣಗಳೆಲ್ಲವನ್ನೂ ಅಲ್ಲಿ ರೂಪ ಗೋಸ್ವಾಮಿಯರು ವಿವರಿಸ್ತಾರೆ. ಓಕೆ, ನಿತ್ಯಾನಂದ ಬಲಿ ಕವೆ ಕರೇನ ಹುಂಕಾರ ತಾಹಾದೇಕಿ ಲೋಕೇರ ಹಯ ಮಹಾ ಚಮತ್ಕಾರ. ಏನಾಗೋಯ್ತು? ವೆನೆವರ್ ಹಿ ಶೌಟೆಡ್ aloud the name Nityananda, the people around him were filled with great wonder and astonishment. ನಿತ್ಯಾನಂದ ಪ್ರಭುಗಳ ಹೆಸರು ಹೇಳಿದ ತಕ್ಷಣ ಎಲ್ಲರಿಗೂ ಆಶ್ಚರ್ಯಚಕಿತರಾಗ್ತಾ ಇದ್ರು. ಆ ರೀತಿ ಹೇಳ್ತಾ ಇದ್ರು, ನಾವೆಲ್ಲ ಹೇಳಕ್ಕಾಗಲ್ಲ ಆ ರೀತಿ. ಯಾಕಂದ್ರೆ ಅವ್ರ ಭಾವಪುರುಷರಾಗಿದ್ರು. ಅವ್ರು ಹೇಳುವಾಗ ಅದು ಬೇರೆ ರೀತಿ ಇರುತ್ತೆ, ನಾವ್ ಹೇಳುವಾಗ ಬೇರೆ ರೀತಿ ಇರುತ್ತೆ. ಆಧ್ಯಾತ್ಮಿಕದ ಶಬ್ದವಾಗಿರುತ್ತೆ ಅದು, ಕಂಪನ, ಆಧ್ಯಾತ್ಮಿಕ ಕಂಪನ. ಯಾವ ರೀತಿ ಒಂದು ಕುರುಕ್ಷೇತ್ರ ರಣರಂಗದಲ್ಲಿ ಎಲ್ಲರೂ ಶಂಖದಾನ ಮಾಡಿದಾಗ ಕೌರವರ ಹೃದಯ ಎಲ್ಲ ಚೂರ್ ಚೂರ್ ಆಗೋಯ್ತು ಅಂತಾರಲ್ಲ, ಆ ರೀತಿ ಆಧ್ಯಾತ್ಮದ ಕಂಪನನೇ ಬೇರೆ ರೀತಿಯಾಗಿರುತ್ತೆ. ಓಕೆ, ಎಸ್. ಗುಣಾರ್ಣವಂ ಮಿಶ್ರ ನಾಮೆ ಏಕ ವಿಪ್ರ ಆರ್ಯ ಶ್ರೀಮೂರ್ತಿ ನಿಕಟೆ ತೆನ್ಹೋ ಕರೆ ಸೇವ ಕಾರ್ಯ. One respectable Brahmana named Sri Gunarnava Mishra was serving the deity. ಇವಾಗ ಇನ್ನೊಂದು ಕತೆ ಬರುತ್ತೆ. ಅಲ್ಲಿ ಗುಣಾರ್ಣವ ಮಿಶ್ರ ಅನ್ನೋ ಒಂದು ಬ್ರಾಹ್ಮಣ ಇದ್ದ. ಆತ ವಿಗ್ರಹಾರಾಧನೆ ಅನ್ನೋದನ್ನ ಮಾಡ್ತಾ ಇದ್ದ. ಕ್ಲಿಯರ್? ಅಂಗಾನೆ ಆಸಿಯಾತೆನ್ಹೋ ನಾ ಕೈಲ ಸಂಭಾಷ ತಾಹಾ ದೇಕಿ ಕ್ರುಡ ಹನಾಭಾಲೆ ರಾಮದಾಸ. When Meenaketana was seated in the yard, this Brahmana did not offer his respect. Seeing this, Sri Ramadasa became angry and spoke. ಈ ರೀತಿ ಎಲ್ಲರೂ ನಿತ್ಯಾನಂದ ಪ್ರಭುಗಳಿಗೆ ಗೌರವ ಕೊಡ್ತಾ ಇದ್ದಾರೆ, ಪ್ರಣಾಮಗಳನ್ನ ಮಾಡ್ತಿದ್ದಾರೆ. ಆದ್ರೆ ಈ ಮೀನಕೇತನ ಬಂದು ಭಾವಪರುಷನಾಗ್ತಾ ಇದ್ದಾನೆ ನಿತ್ಯಾನಂದ ಪ್ರಭುಗಳು ನೋಡಿ. ಆದ್ರೆ ಅಂತ ನಿತ್ಯಾನಂದ ಪ್ರಭುಗಳು ಬಂದಾಗ ಈ ಬ್ರಾಹ್ಮಣ ಬಂದು ಗೌರವ ಅನ್ನೋದನ್ನ ಕೊಡ್ತಾ ಇಲ್ಲ. ಆದ ಕಾರಣ ಮೀನಕೇತನ ಕೋಪಗೊಂಡು ಈ ರೀತಿಯಾಗಿ ಮಾತಾಡ್ತಿದ್ದಾನೆ. ಇದೇ ರೀತಿ ಬಲರಾಮರು ಒಂದು ಸಭೆಯಲ್ಲಿ ಹೋದಾಗ ಯಾರೋ ಒಬ್ರು ಅವ್ರಿಗೆ ಗೌರವ ಕೊಡ್ಲಿಲ್ಲ. ಯಾರು ಗೊತ್ತಾ? ಯಾರದ? ಇದು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಮಹಾಭಾರತದಲ್ಲೂ ಬರುತ್ತೆ, ಭಾಗವತದಲ್ಲಿ ಬರುತ್ತೆ. ದುರ್ಯೋಧನ ಖಂಡಿತ ಇಲ್ಲ. ದುರ್ಯೋಧನ್ ಮಗ ಪ್ರಭು ಲಕ್ಷಣ. ಲಕ್ಷ್ಮಣ ಇಲ್ಲ. ಒಬ್ಬೊಬ್ಬರು ಋಷಿ ಇರ್ತಾರೆ ಪ್ರಭು, ಅವರು ಅವ್ರನ್ನ ಇದು ಪನಿಷ್ಮೆಂಟ್ ಕೊಡ್ತಾರೆ. ಒಂದು ಕ್ಲೂ ಕೊಡ್ತೀನಿ. ನಮ್ಮ ಸೂತ ಗೋಸ್ವಾಮಿಯ ತಂದೆ.
ಶೌನಕ ಋಷಿಗಳಿಗೆ ಭಾಗವತವನ್ನು ಹೇಳ್ತಾರೆ ನೋಡಿ, ಸೂತ ಗೋಸ್ವಾಮಿ ಅವ್ರ ತಂದೆ. ಎಸ್, ರೋಮರ್ಷಣ. ಓಕೆ. ಸೊ ಅದೇ ರೀತಿಯಾಗಿ ಇವ್ರು ಇಲ್ಲಿ ನಿತ್ಯಾನಂದ ಪ್ರಭುಗಳಿಗೆ ಗೌರವ ಅನ್ನೋದು ಕೊಡ್ತಾ ಇಲ್ಲ. ಏತ ದ್ವಿತೀಯ ಸೂತ ರೋಮರ್ಷಣ, ಇಲ್ಲೇ ಬಂದ್ಬಿಡ್ತು. ಏತ ದ್ವಿತೀಯ ಸೂತ ರೋಮರ್ಷಣ ಬಲದೇವಾದೇಕಿ ಏನ ಕೈಲ ಪ್ರತ್ಯುಗಮ. Here I find the second Romarshana Sutta who did not stand and show honor when he saw Lord Balarama. ಬಲರಾಮ ನೋಡಿದಾಗ ರೋಮರ್ಷನ ಅಲ್ಲಿ ಗೌರವ ಕೊಡ್ಲಿಲ್ಲ. ಅದೇ ರೀತಿ ಎರಡನೇ ರೋಮರ್ಷನ ಸೂತನನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಏತಾ ಬಲಿ ನಾಚೆ ಗಾಯ ಕರೆಯೇ ಸಂತೋಷ ಕೃಷ್ಣ ಕಾರ್ಯ ಕರೆ ವಿಪ್ರ ನಾ ಕರಿಲಾ ರೋಷ. ಆಫ್ಟರ್ saying this, he danced and sung to his heart's content. But the Brahmana did not become angry, for he was then serving Lord Krishna. So after saying this, he danced and sung to his heart's content. Yaridu? Confuse ಆಗಬಾರದು, ಅದ ಕಾರಣ. ಯಾರಿದು? ಯಾರು ಡ್ಯಾನ್ಸ್ ಆಡ್ತಾ ಇರೋದು? ಸೊ ಮೀನಕೇತನ ಇದನ್ನ ಹೇಳ್ಬಿಟ್ಟು ಈ ರೀತಿಯಾಗಿ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಕ್ಲಿಯರ್? ಬಟ್ ದ ಬ್ರಾಹ್ಮಣ ಡಿಡ್ ನಾಟ್ ಬಿಕಮ್ ಆಂಗ್ರಿ. ಈ ಮಾತುಗಳನ್ನ ಕೇಳಿ ಬ್ರಾಹ್ಮಣಗೇನು ಕೋಪ ಏನು ಬರಲಿಲ್ಲ. ಬ್ರಾಹ್ಮಣ ಹೆಸರೇನು? ಗುಣಣ್ಣ. ಆತನಿಗೇನು ಕೋಪ ಬರಲಿಲ್ಲ. ಫಾರ್ ಹಿ ವಾಸ್ ದೆನ್ ಸರ್ವಿಂಗ್ ಲಾರ್ಡ್ ಕೃಷ್ಣ. ಯಾಕಂದ್ರೆ ಆತ ಕೃಷ್ಣ ಸೇವೆ ಮಾಡ್ತಾ ಇದ್ದ, ಆದ ಕಾರಣ. ಮೀನಕೇತನ ರಾಮದಾಸ ವಾಸ್ ಎ ಗ್ರೇಟ್ ಡಿವೋಟಿ ಆಫ್ ಲಾರ್ಡ್ ನಿತ್ಯಾನಂದ. When he entered the house of Krishnadasa Kaviraja, Gunannava Mishra, the priest who was worshipping the deity installed in the house, did not receive him very well. A similar event occurred when Romarshana Sutta was speaking to the great assembly of sages at Naimisharanya. Lord Balarama entered that great assembly, but since Romarshana Sutta was on the Vyasasana, he did not get down to offer respect to Lord Baladeva. The behavior of Gunannava Mishra indicated that he had no great respect for Lord Nityananda, and this idea was not at all palatable to Meenaketana Ramadasa. For this reason, the mentality of Meenaketana Ramadasa is never deprecated by devotees. For this reason, the mentality of Meenaketana Ramadasa is never deprecated by devotees. ಓಕೆ, ನನಗೂ ಇನ್ನೂ ಅದು ಪೂರ್ತಿಯಾಗಿ ಒಳಗೆ ಹೋಗ್ತಿಲ್ಲ. ಫೈನ್. ಇಲ್ಲಿ ಮೀನಕೇತನ ಅಂದ್ರೆ ಗುಣಣ್ಣವ ಬಂದು ಯಾವುದು ಗೌರವ ಕೊಡ್ಲಿಲ್ಲ, ಯಾಕಂದ್ರೆ ಅವ್ರ ಮನೆಯಲ್ಲಿ ಕೃಷ್ಣನ ಒಂದು ಆರಾಧನೆ ಮಾಡ್ತಿದ್ದಾನೆ. ಇಲ್ಲಿ ನಿತ್ಯಾನಂದ ಪ್ರಭುಗಳು ಗೌರವ ಕೊಡ್ಬೇಕು ಅಂತ ಅವ್ರಿಗೆ ಅನ್ಸಿಲ್ಲ, ಸರಿ ಎದ್ದು ನಿಂತ್ಕೊಂಡಿಲ್ಲ, ಗೌರವ ಕೊಡ್ಲಿಲ್ಲ. ಆದ್ರೆ ಮೀನಕೇತನ ರಾಮದಾಸಕ್ಕೆ ಇದನ್ನ ನೋಡಿದಾಗ ನಿತ್ಯಾನಂದನ ಮಹಾಭಕ್ತನಾಗಿರ್ತಾನೆ, ಕೋಪ ಬರುತ್ತೆ. ಕೋಪ ಬಂದು ಈ ರೀತಿಯಾಗಿ ನೀನು ಎರಡನೇ ರೋಮರ್ಷನ ಸೂತನಾಗಿ ಆಡ್ತಿದ್ಯಾ ಅಂತ ಒಂದು ಮಾತನ್ನ ಹೇಳಿ ನಂತರ ಅವ್ರು ಇದ್ದಾರೆ. ಇದೇ ರೀತಿ ಶ್ರೀಮದ್ ಭಾಗವತದಲ್ಲೂ ಆಯ್ತು, ರೋಮರ್ಷನ ಈ ರೀತಿ ಗೌರವ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ? ಅಲ್ಲೂ ಹಲವಾರು ಕಾರಣಗಳಿದೆ. ವ್ಯಾಸಾಸನದಲ್ಲಿ ಕುಂತಿರೋರು ಯಾವ್ದಾರ ಒಂದು ಇದಕ್ಕೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗುತ್ತೆ. ಆದ್ರೆ ಅಲ್ಲಿ ಆ ಒಂದು ವಿಚಾರ ಬಲರಾಮನಿಗೆ ಅಪ್ಲೈ ಆಗಲ್ಲ. ಎಂತ ಗಣ್ಯ ವ್ಯಕ್ತಿ ಬಂದ್ರು ವ್ಯಾಸಾಸನದಲ್ಲಿ ಕುಂತಿರೋರು, ಉದಾಹರಣೆಗೆ ವ್ಯಾಸಾಸನದಲ್ಲಿ ಕುಂತಿರುವಾಗ ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು, ಎಂತ ವ್ಯಕ್ತಿ ಬಂದ್ರು ಎದ್ದು ನಿಂತ್ಕೊಂಡು ಗೌರವ ಕೊಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರು ವ್ಯಾಸಾಸನದಲ್ಲಿ ಕುಂತಿದ್ದಾರೆ. ಆದ್ರೆ ಅದೇ ಒಂದು ನಿಯಮ ಬಂದ್ಬಿಟ್ಟು ಬಲರಾಮ ಬಂದಾಗ ಅದು ಅನ್ವಯ ಆಗೋದಿಲ್ಲ. ಯಾಕೆಂದ್ರೆ ಬಲರಾಮ ಸಾಕ್ಷಾತ್ ದೇವೋತ್ತಮ ಪರಮಪುರುಷ, ಭಗವಂತನೇ ಬಂದಿರುವಾಗ ಎದ್ದು ಗೌರವ ಕೊಡ್ಲಿಲ್ಲ ಅನ್ನೋದು ತಪ್ಪಾಗುತ್ತೆ. ಸೊ ಕೆಲವೊಮ್ಮೆ ನಮಗೆಲ್ಲ ಶಾಸ್ತ್ರಗಳು ಗೊತ್ತು, ಎಲ್ಲ ಗೊತ್ತು, ಆಕ್ಚುಲಿ ಆತನಿಗೆ ಭಗವಂತನ ಒಂದು ಅನುಗ್ರಹ, ಬ್ರಹ್ಮನ ಒಂದು ವರನೂ ಇರುತ್ತೆ. ಎಲ್ಲ ಯಾರು ಬ್ರಹ್ಮನ ವರನು ಯಾರು? ರೋಮರ್ಷನ್, ವ್ಯಾಸದೇವರೇ ಅವರಿಗೆ ಒಂದು ವರವನ್ನು ಕೊಟ್ಟಿರ್ತಾರೆ. ಎಲ್ಲಾ ಪುರಾಣಗಳಿಗೆ ಅಧಿಪತಿಯಾಗಿ ರೋಮರ್ಷನ್ನ ಕೊಟ್ಟಿರ್ತಾರೆ. ಸೊ ಎಲ್ಲರೂ ಅವ್ರಿಗೆ ಪ್ರಕಟವಾಗುತ್ತೆ, ಎಲ್ಲ ಪುರಾಣಗಳ ಒಂದು ಆಚಾರ್ಯನಾಗಿರ್ಬೋದು ಅಂತ ಒಂದು ವರ ಇರುತ್ತೆ. ಸೊ ಎಷ್ಟೇ ನಾವು ವರ ಪಡೆದಿದ್ರು ಸರಿ, ಎಷ್ಟೇ ನಾವು ಬುದ್ಧಿವಂತರು, ಎಷ್ಟೇ ವೇದಗಳನ್ನ ಅರ್ತು, ಎಷ್ಟೇ ಇದು ಮಾಡಿದ್ರು ಕೆಲವೊಮ್ಮೆ ಗೊತ್ತಿಲ್ಲದೆ ತಪ್ಪಾಗ್ಬಿಡುತ್ತೆ. ಸೊ ಅಲ್ಲಿ ವ್ಯಾಸಾಸನ ಮುಖ್ಯತ್ವವನ್ನು ಕೊಡ್ತಿದ್ರು, ಆದ್ರೆ ಬಲರಾಮನಿಗೆ ಮುಖ್ಯತ್ವ ಕೊಡ್ಲಿಲ್ಲ. ಆದ ಕಾರಣ ಏನ್ ಮಾಡ್ತಾನೆ ಬಲರಾಮ, ಒಂದು ಜಸ್ಟ್ ಒಂದು ಏನ್ ಹೇಳ್ತೀವಿ, ಹುಲ್ಲು ಕಡ್ಡಿ ಒಂದು ತಗೊಂಡು ಆತನ ಕುತ್ತಿಗೆನ ಕತ್ತರಿಸ್ತಾರೆ.
ಈ ರೀತಿಯಾಗಿ ಶಿಕ್ಷೆ ಅನ್ನೋದು ಆಗೋಗುತ್ತೆ. ನಂತರ ಅದೇ ಅನುಗ್ರಹವನ್ನು ಅವರ ಮಗ ಸೂತ ಗೋಸ್ವಾಮಿಗೆ ಕೊಡಲಾಗುತ್ತೆ. ಆವಾಗಲೂ ಹೇಳ್ತಾರೆ, ಬಲರಾಮನ ಒಪ್ಕೊಂತಾನೆ, ನಾನು ತಪ್ಪು ಮಾಡ್ಬಿಟ್ಟೆ, ಸರಿ ಅವ್ರನ್ನ ಬದುಕಿಸ್ತೀನಿ ಅಂತ. ಅವಾಗ ಅಲ್ಲಿ ಇದ್ದಂತ ಬ್ರಾಹ್ಮಣರಲ್ಲಿ ಇಲ್ಲ ಅದೇ ಭಗವಂತನ ತಪ್ಪು ಮಾಡ್ತಾನೆ, ಅವಶ್ಯಕತೆ ಇಲ್ಲ. ಬಟ್ ಅವ್ರಿಗಿರೋ ಅನುಗ್ರಹ ಏನಿದೆ ಅದನ್ನ ಅವ್ರ ಮಗನ ಸೂತ ಗೋಸ್ವಾಮಿ ಕೊಡಿ ಅಂತ ಕೇಳ್ಕೊಂತಾರೆ. ನಂತರ ಅದನ್ನ ಕೊಡ್ತಾರೆ. ಆದ ಕಾರಣ ಸೂತ ಗೋಸ್ವಾಮಿಗೆ ಅರ್ಹತೆ ಬರುತ್ತೆ. ಎಲ್ಲಿ? ಅಲ್ಲಿ ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ಶೌನಕ ಋಷಿಗಳಿಗೆ ಈ ಭಾಗವತನ ಹೇಳುವಂತ ಒಂದು ಅರಿವು ಬರುತ್ತೆ. ಓಕೆ, ಸರಿ. ಲಾಸ್ಟ್ ಸೆಂಟೆನ್ಸ್ ನನಗೂ ಅರ್ಥ ಆಗಿಲ್ಲ. ಮೀನಕೇತನ ರಾಮದಾಸನ ಈ ಒಂದು ನಡತೆಯಿಂದ ಯಾವುದೇ ಭಕ್ತರಿಗೆ ಯಾವುದೇ ರೀತಿಯ ಬೇಸರ ಆಗಿಲ್ಲ ಅಂತ ಹೇಳಲಾಗಿದೆ. ಓಕೆ, ಮುಂದೆ ನೋಡೋಣ. ಉತ್ಸವಂತೆ ಗೆಲಾತಿನ್ಹೋ ಕರಿಯ ಪ್ರಸಾದ ಮೋರ ಭ್ರಾತ ಸನೆ ತನ್ರ ಕಿಚು ಹೈಲವಾದ. At the end of the festival, Meenaketana Ramadasa went away, offering his blessings to everyone. At that time, he had some controversy with my brother. ಸೊ ಈ ಒಂದು ಮೀನಕೇತನ ಈ ರೀತಿಯಾಗಿ ಈ ಒಂದು ಪ್ರೋಗ್ರಾಮ್ ಎಲ್ಲ ಆದ ನಂತರ, ಈ ಒಂದು ಹಬ್ಬ ಎಲ್ಲ ಆದ ನಂತರ ವೆಂಟವೆ ನೀವು ಹೋಗ್ಬಿಟ್ರು, ಆಫರಿಂಗ್ ಇಸ್ ಬ್ಲೆಸ್ಸಿಂಗ್ಸ್ ಟು ಎವ್ರಿವನ್, ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಅವರು ಅಲ್ಲಿಂದ ಹೊರಟೋದ್ರು. ಆದ್ರೆ ಆವತ್ತಿನ ದಿನ ರಾತ್ರಿ ಏನಾಯ್ತು? ಅಟ್ ದಟ್ ಟೈಮ್ ಹಿ ಹ್ಯಾಡ್ ಸಮ್ ಕಾಂಟ್ರವರ್ಸಿ ವಿತ್ ಮೈ ಬ್ರದರ್. ನನ್ನ ಸಹೋದರನ ಹತ್ರ ಒಂದು ಚೂರು ವಾದ ವಿವಾದ ಅನ್ನೋದು ನಡೀತು. ಚೈತನ್ಯ ಪ್ರಭೂತೆ ತನ್ರ ಸುಹೃದ ವಿಶ್ವಾಸ ನಿತ್ಯಾನಂದ ನಿತ್ಯಾನಂದ ಪ್ರತಿ ತನ್ರ ವಿಶ್ವಾಸ ಆಭಾಸ. My brother had firm faith in Lord Chaitanya, but only a dim glimmer of faith in Lord Nityananda. ನನಗೂ ಕನ್ಫ್ಯೂಸ್ ಆಗಿದೆ. ಗುಣಾರ್ಣವ ಬಂದ್ಬಿಟ್ಟು ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಸಹೋದರ ಆಗಿರ್ಬೇಕು ಅನ್ಸುತ್ತೆ. ಓಕೆ, ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳ ಮೇಲೆ ಹೆಚ್ಚಿನ ಒಂದು ಗೌರವ ಇತ್ತು, ಆದ್ರೆ ನಿತ್ಯಾನಂದ ಪ್ರಭುಗಳ ಮೇಲೆ ಏನಂತ ಒಂದು ದೊಡ್ಡವಾದ ಅಭಿಪ್ರಾಯ ಇರಲಿಲ್ಲ. ಯಾಕೆ? ನಿತ್ಯಾನಂದ ಪ್ರಭುಗಳು ಯಾರು ಹೇಳಿ? ಯಾವ ರೀತಿ ಇದ್ರು ಅವರು? ಯಾವ ರೀತಿ ಇದ್ರು ಅವರು? ಅವಧೂತನಾಗಿದ್ರು. ಅವಧೂತ ಅಂದ್ರೆ ಹೆಂಗಿರ್ತಾನೆ? ಗಾಂಭೀರ್ಯದಿಂದ ಇರ್ತಾರೆ. ಅವಧೂತ ಭಿಕ್ಷುಕನಾಗಿರ್ತಾನೆ. ಜಸ್ಟ್ ಒಂದು ಇದರಲ್ಲಿ ಭಿಕ್ಷೆ ಬೇಡ್ಕೊಂಡು ಏನಂತ ಒಂದು ಇದರಲ್ಲಿ ಇರೋದಿಲ್ಲ. ಆದ ಕಾರಣ ಅವ್ರಿಗೆ ಏನಂತ ಒಂದು ಗೌರವನ ಕೊಡೋದಕ್ಕೆ ಇಚ್ಛಿಸುತ್ತೆ. ಓಕೆ, ಇಹ ಜಾನಿ ರಾಮದಾಸೇರ ದುಃಖ ಹೈಲಾ ಮನೆ ತವೇತ ಪ್ರಥಾರೆ ಅಮೇ ಕರೀನು ಬರ್ಸನೆ. Knowing this, Sri Ramadasa felt unhappy in his mind. ಇದನ್ನ ತಿಳ್ಕೊಂಡು ರಾಮದಾಸನಿಗೆ ಒಂಚೂರು ಮನಸ್ಸಲ್ಲಿ ಬೇಸರ ಆಗುತ್ತೆ. ಐ ದೆನ್ ರಿಬುಕ್ಡ್ ಮೈ ಬ್ರದರ್. ಆವಾಗ ನನ್ನ ಅಣ್ಣನಿಗಿನ್ನ ನಾನು ಅಣ್ಣ ಇಲ್ಲ ತಮ್ಮ ಸಹೋದರನ ಈ ರೀತಿಯಾಗಿ ಎದುರಿಸ್ದೆ. ದುಯ್ ಭೈ ಏಕಾತನಿ ಸಮಾನ ಪ್ರಕಾಶ ನಿತ್ಯಾನಂದ ನಾಮಾನೆ ಮಾನ ತೋಮಾರ ಹಬೇ ಸರ್ವನಾಶ. ಸರ್ವನಾಶ ಆಗೋಗ್ತೀಯ ಈ ರೀತಿ ನಿತ್ಯಾನಂದನಿಗೆ ಅಪರಾಧ ಮಾಡಿದ್ರೆ. ದೀಸ್ ಟು ಬ್ರದರ್ಸ್ ಐ ಟೋಲ್ಡ್ ಹಿಮ್ ಆರ್ ಲೈಕ್ ಒನ್ ಬಾಡಿ. ಇಬ್ರು ಸಹೋದರರು ಯಾರು? ಚೈತನ್ಯ ಮಹಾಪ್ರಭು ನಿತ್ಯಾನಂದ ಇಬ್ರು ಒಂದು ದೇಹ ಇದ್ದ ಹಾಗೆ. ದೇ ಆರ್ ಐಡೆಂಟಿಕಲ್ ಮ್ಯಾನಿಫೆಸ್ಟೇಷನ್ಸ್. ಇಫ್ ಯು ಡು ನಾಟ್ ಬಿಲೀವ್ ಇನ್ ಲಾರ್ಡ್ ನಿತ್ಯಾನಂದ ಯು ವಿಲ್ ಫಾಲ್ ಡೌನ್. ನಿತ್ಯಾನಂದ ಮೇಲೆ ನಿನಗೇನಾದ್ರೂ ಈ ನಂಬಿಕೆ ಬರ್ಲಿಲ್ಲ, ಈ ರೀತಿ ಇರ್ಲಿಲ್ಲ ಅಂದ್ರೆ, ಅವ್ರ ಶರಣಾಗತಿ ಆಗಿಲ್ಲ ಅಂದ್ರೆ ನಿನ್ನ ಪತನ ಆಗೋಗುತ್ತೆ ಅನ್ನೋದನ್ನ ಅವನಿಗೆ ಎಚ್ಚರಿಕೆ ಅನ್ನೋದನ್ನ ನಾನು ಕೊಟ್ಟೆ. ಏಕತೆ ವಿಶ್ವಾಸ ಅನ್ಯೇನ ಕರ ಸಮ್ಮಾನ ಅರ್ಧ ಕುಕುಟಿ ನ್ಯಾಯ ತುಮಾರ ಪ್ರಮಾಣ. ಅರ್ಧ ಕುಕುಟ ನ್ಯಾಯ ಆಗಿದೆ ನಿಂದು. ಇಫ್ ಯು ಹ್ಯಾವ್ ಫೇತ್ ಇನ್ ಒನ್ ಬಟ್ ಡಿಸ್ರೆಸ್ಪೆಕ್ಟ್ ದ ಅದರ್, your logic is like the logic of accepting half a hen. ಸೊ ಅರ್ಧ ಕುಕುಟ ನ್ಯಾಯ. ಅರ್ಧ ಕೋಳಿನ ಸ್ವೀಕಾರ ಮಾಡ್ತೀನಿ, ಮೊಟ್ಟೆ ಮಾತ್ರ ಸ್ವೀಕಾರ ಮಾಡ್ತೀನಿ, ತಲೆ ಭಾಗ ನಾನು ಸ್ವೀಕಾರ ಮಾಡಲ್ಲ ಅನ್ನೋ ತರ. ಓಕೆ, ಕಿಂ ವಾದೊಂಹಾನ ಮಾನಿನ ಹೊಯ್ತೋ ಪಾಷಂಡ ಏಕೆ ಮಾನಿ ಅರೆ ನಾ ಮಾನೆ ಯೈ ಮತ ಭಂಡ. ಪಾಷಂಡನಾಗೋಗ್ತೀಯಾ? It would be better to be an atheist by slighting both brothers than a hypocrite by believing in one and slighting the other. ಒಂದು ನಾಸ್ತಿಕವಾದನಾಗಿದ್ರು ಪರವಾಗಿಲ್ಲ,
ನಾನು ಇಬ್ಬರನ್ನು ನಂಬಲ್ಲ, ದೇವ್ರನ್ನೇ ನಂಬಲ್ಲ ಅಂತ ಒಂದು ನಾಸ್ತಿಕವಾದ್ರೆ ಇದ್ರೂ ಪರವಾಗಿಲ್ಲ, ಆದ್ರೆ ಇಲ್ಲಿ ಒಬ್ಬನ ನಂಬಿ ಒಬ್ಬನ ನಂಬದೆ ಅಪರಾಧಗಳನ್ನ ಮಾಡ್ತಿದ್ಯಾ, ಇದು ಇನ್ನೂ ಭಯಂಕರವಾದದ್ದು. ಜಾಗೃತಿ ಆಗಿರುವಂಥದ್ದು. ಕ್ರೂಡಾಹಯ್ಯ ವಂಶಿ ಭಂಗಿ ಚಲೆ ರಾಮದಾಸ ತತ್ಕಾಲೇ ಅಮಾರ ಭ್ರಾತಾರ ಐಲ ಸರ್ವನಾಶ. ಶ್ರೀ ದಸ್ Sri Ramadasa broke his flute in anger and went away. And at that time, my brother fell down. ಕೋಪದಿಂದ ತನ್ನ ಕೊಳಲನ್ನ ಮುರಿದು ಹೋಗ್ಬಿಡ್ತಾರೆ. ಆವಾಗ ತನ್ನ ಸಹೋದರ ಪತನ ಆಗ್ಬೋದು. ಏತ ಕಹಿಲ ತನ್ರ ಸೇವಕ ಪ್ರಭವ ಆರ ಏಕ ಕಹಿ ತನ್ರ ದಯಾರ ಸ್ವಭಾವ. I have thus described the power of the servants of Lord Nityananda. ಇವಾಗ ನಿತ್ಯಾನಂದ ಪ್ರಭುಗಳ ಸೇವಕರ ಒಂದು ಶಕ್ತಿ ಅನ್ನೋದನ್ನ ನಾನು ಇಲ್ಲಿ ಹೇಳ್ತಿದ್ದೀನಿ. Now I shall describe another characteristics of his mercy. ಇವಾಗ ಅವರ ಅನುಗ್ರಹದ ಬಗ್ಗೆ ಒಂಚೂರು ಹೇಳ್ತೀನಿ, ಕೇಳಿ ತಿಳ್ಕೊಳ್ಳಿ. ಬೈಕೆ ಬರ್ಸ್ತಿನು ಮುನಿ ಲನಾಯೇ ಗುಣ ಸೇ ರಾತ್ರೆ ಪ್ರಭು ಮೊರೆ ದಿಲಾ ದರ್ಶನ. That night Lord Nityananda appeared to me in a dream because of my good quality in chastising my brother. ಆವತ್ತಿನ ದಿವಸ ನಿತ್ಯಾನಂದ ಪ್ರಭುಗಳು ರಾತ್ರಿ ನನ್ನ ಕನ್ಸಲ್ ಬಂದ್ರು. ಏನ್ ಮಾಡ್ರು? ಯಾಕಂದ್ರೆ ನನ್ನ ಗುಣಗಳು ಒಳ್ಳೇದಾಗಿರೋದ್ರಿಂದ ನನ್ನ ಒಂದು ಕನ್ಸಲ್ ಬಂದು ನನ್ನ ಅಣ್ಣನನ್ನ ಏನ್ ಮಾಡಿದ್ರು? ಚಾಸ್ಟೈಸಿಂಗ್ ಅಂದ್ರೆ ಖಂಡಿಸಿದ್ರು. ನೈಹಟಿ ನಿಕಟೆ ಜಮಾಠಾಪುರ ನಾಮೇ ಗ್ರಾಮ ತನ್ಹ ಸ್ವಪ್ನೆ ದೇಕಾ ಕಿಲ ನಿತ್ಯಾನಂದ ರಾಮ. In the village of Jamatapura, which is near Naihati, Lord Nityananda appeared to me in a dream. ಈ ಒಂದು ಜಾಗದಲ್ಲಿ ಕನಸಲ್ಲಿ ಬಂದು ಹೇಳ್ತಾರೆ, ಎಲ್ಲಿ? ನೈಹಟಿಯಲ್ಲಿ, ಜಮಟಪುರದಲ್ಲಿ. There is now a railway line to Jamatapuri. If one wants to go there, he can take a train on the Katwa railway line and go directly to the station known as Salara. From that station, one can go directly to Jamatapura. ಇಲ್ಲಿ ಪ್ರಭುಪಾದ ಬಂದು ರೂಟ್ ಮ್ಯಾಪ್ ಕೊಡ್ತಿದ್ದಾರೆ, ಹೋಗೋರು ಹೋಗ್ಬೋದು. ದಂಡವಾಥಯ್ಯ ಅಮೇ ಪದೀನು ಪಾಯೇತೆ ನಿಜ ಪಾದ ಪದ್ಮ ಪ್ರಭುದಿಲ ಮೋರ ಮಾತೆ. I fell at his feet offering my obeisances, and he then placed his own lotus feet upon my head. ಅವ್ರ ಪಾದಗಳಿಗೆ ನಮಸ್ಕಾರ ಮಾಡಿದಾಗ ಅವ್ರ ಪಾದಗಳನ್ನ ತೆಗೆದು ನನ್ನ ತಲೆ ಮೇಲೆ ಇಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ಉಠಾ ಬಲೆ ಮೋರೆ ಬಲೆ ಭಾರ ಉಠಿ ತನ್ರ ರೂಪ ದೇಕಿ ಐನು ಚಮತ್ಕಾರ. ಅರೈಸ್, ಗೆಟ್ ಅಪ್, he told me again and again. ಎದೋಳು ಅಂತ ಹಲವಾರು ಬಾರಿ ಹೇಳಿದ್ರು. Upon rising, I was greatly astonished to see his beauty. ಅವಾಗ ನಾನು ಎದ್ದಾಗ ಅವರ ಅಂದವನ್ನು ನೋಡಿ ಮರಳಾಗುತ್ತೆ, ದಿಗ್ಭ್ರಮೆಗೊಂಡೆ. ಓಕೆ. ಶ್ಯಾಮ ಚಿಕ್ಕನ ಕಾಂತೆ ಪ್ರಖಂಡ ಶರೀರ ಸಾಕ್ಷಾತ್ ಕಂದರ್ಪ ಯೈಚೆ ಮಲ ವೀರ. He had a glossy blackish complexion, and his tall, strong, heroic stature made him seem like Cupid himself. ಸೊ ಆತ ಯಾವ ರೀತಿ ಮನ್ಮಥನ್ ತರ ಇದ್ದ. ಆತನ ಒಂದು ಬಣ್ಣ ಕಪ್ಪು ವರ್ಣದಲ್ಲಿತ್ತು, ಆದರೆ ಉದ್ದಕ್ಕೆ ಗಟ್ಟಿ ಉಟ್ಟಾದ ಒಂದು ಹೀರೋಯಿಕ್, ಒಂದು ಏನ್ ಹೇಳ್ತೀವಿ, ಒಂದು ಹೀರೋ ಹೆಂಗಿರ್ತಾನೆ ಆ ರೀತಿಯಾಗಿದ್ದು ಆತ ಈ ಒಂದು ಮನ್ಮಥನ ತರ ಇದ್ದ. ಸುವಾಲಿತ ಹಸ್ತ ಪಾದ ಕಮಲ ನಯನ ಪಟಾವಸ್ತ್ರ ಶಿರೆ ವಸ್ತ್ರ ಪರಿಧಾನ. He had beautifully formed hands, arms and legs, and eyes like lotus flowers. He wore a silk cloth with a silk turban on his head. ತಲೆ ಮೇಲೆ ಒಂದು ರೇಷ್ಮೆಯ ಒಂದು ಇದನ್ನ ಸುತ್ಕೊಂಡಿದ್ರು, ಪೇಟ ಅಂತೀವಿ, ಅದನ್ನ ಸುತ್ಕೊಂಡಿದ್ರು. ರೇಷ್ಮೆ ವಸ್ತ್ರಗಳನ್ನ ಧರಿಸಿದ್ರು. ತುಂಬಾ ಅಂದವಾಗಿ, ಅವರ ಭುಜಗಳೆಲ್ಲ ಉದ್ದುದ್ದಕ್ಕೆ, ಕಣ್ಣುಗಳು ತಾವರೆ ಹೂವಿನ ತರ ಎಲ್ಲ ಚೆನ್ನಾಗಿತ್ತು. ಓಕೆ. ಸುವರ್ಣ ಕುಂಡಲ ಕರ್ಣೆ ಸ್ವರ್ಣಾಂಗದ ವಾಲ ಪಯೇತೆ ನುಪುರಾಭಾಜೆ ಕಂಠೆ ಪುಷ್ಪಮಾಲಾ. He wore golden earrings on his ears
and golden armlets and bangles. ಈ ರೀತಿ ಬಂಗಾರದ ಕೊಂಡಲ್ಲಿ ಅಂದ್ರೆ ಕಿವಿಯ ಓಲೆ ಹಾಕಿದ್ರು, ಮತ್ತೆ ಆಮ್ಲೆಟ್ಸ್ ಅಂಡ್ ಬ್ಯಾಂಗಲ್ಸ್, ಬಂಗಾರದ ಬಳೆಯಲ್ಲಿ ತೊಡಗಿದ್ರು, ಮತ್ತೆ ಆಮ್ಲೆಟ್ಸ್ ಅಂದ್ರೆ ಏನ್ ಹೇಳ್ತೀವಿ ಭುಜಗಳಿಗೆ ಆ ಒಂದು ಇದನ್ನ ಹಾಕಿದ್ರು. ಈ ಓರ್ twinkling angles on his feet and a garland of flowers around his neck. ಸೊ ಕಾಲುಗಳಿಗೆ ಗೆಜ್ಜೆಗಳನ್ನ ಕಟ್ಕೊಂಡಿದ್ರು, ಸೊ ಹೂಮಾಲೆ ಅನ್ನೋದನ್ನ ಧರಿಸಿದ್ರು. ಚಂದನ ಲೇಪಿತ ಅಂಗ ತಿಲಕ ಸೂತಮ ಮತ್ತ ಗಜ ಚೀನಿ ಮದ ಮಂಥರ ಪಯಾನ. His body was ointed with sandalwood pulp and he was nicely decorated with tilaka. His movements surpassed those of a maddened elephant. ಸೊ ಆತ ಚಂದನವನ್ನ ದೇಹಕ್ಕೆ ಹಾಕಿದ್ರು, ಮತ್ತೆ ತಿಲಕ ಇಟ್ಕೊಂಡಿದ್ರು, ಮತ್ತೆ ಆತನ ಒಂದು ನಡೆ ಯಾವ ರೀತಿ ಅಂದ್ರೆ ಗಂಭೀರವಾಗಿ, ದೋಸ್ ಆಫ್ ಮ್ಯಾಡೆಂಡ್ ಎಲಿಫೆಂಟ್, ಒಂದು ಮದ ಏರಿದ ಆನೆ ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಆ ರೀತಿ ಅವರ ಒಂದು ನಡೆ ಅನ್ನೋದು ಇತ್ತು. ಕೋಟಿ ಚಂದ್ರ ಜೀನಿ ಮುಖ ಉಜ್ವಲ ವರ್ಣ ದದಿಂಭಾ ಬೀಜ ಸಮ ದಂಡ ತಂಬೂಲ ಚರ್ವಣ. His face was more beautiful than millions upon millions of moons. ಕೋಟ್ಯಾಂತರ ಚಂದ್ರರಿಗಿಂತ ಅಂದವಾದ ಒಂದು ಮುಖವಾಗಿತ್ತು ಅವರದು. ಅಂಡ್ his teeth were like pomegranate seeds. ಒಂದು ದಾಳಂಬೆ ಹಣ್ಣಿನ ಒಂದು ಬೀಜಗಳು ಹೆಂಗಿರುತ್ತೆ ಅದು ದಾಳಂಬೆ, ಆ ರೀತಿಯಾಗಿ ಅವರ ಒಂದು ಹಲ್ಲುಗಳಿದ್ವು. ಬಿಕಾಸ್ his chewing betals, ಯಾಕಂದ್ರೆ ಎಲೆ ಅಡಿಕೆನ ಅಗಿತಾ ಇದ್ರು. ಓಕೆ. ಪ್ರೇಮೇ ಮತ ಅಂಗ ದಾಹಿನೇ ವಾಮೇ ದೋಲೆ ಕೃಷ್ಣ ಕೃಷ್ಣ ಬಲಿಯ ಗಂಭೀರ ಬೋಲ ಬಲೆ. His body moved to and fro, right and left, for he was absorbed in ecstasy. ಆತನ ಮುಂದೆ ಹಿಂದೆ ಎಡ ಬಲ ತಿರುಕೊಂಡು ಆತನ ದೇಹದ ಒಂದು ಇದು ಯಾವ ರೀತಿ ಇತ್ತು ಅಂದ್ರೆ ಅವರು ಆ ಭಾವ ಪರವಶರಲ್ಲಿದ್ರು, ಆ ರೀತಿ ಅವರ ನಡೆ ಅನ್ನೋದಿತ್ತು. ಈ ಚಾಂಟೆಡ್ ಕೃಷ್ಣ ಕೃಷ್ಣ ಇನ್ ಎ ಡೀಪ್ ವಾಯ್ಸ್, ಕೃಷ್ಣ ಕೃಷ್ಣ ಅಂತ ಹೇಳ್ಕೊಂಡು ಈ ರೀತಿಯಾಗಿ ಅವರು ನಡೀತಾ ಇದ್ರು. ರಂಗಯಷ್ಟೇ ಹಸ್ತೆ ದೋಲೆ ಏನ ಮತ ಸಿಂಹ ಚಾರಿ ಪಶೇ ವೇದಿ ಆಚೆ ಚರನೇಥೆ ಭೃಂಗ. His red stick moving in his hand, he seemed like a maddened lion. ಆತನಲ್ಲಿ ಕೆಂಪು ವರ್ಣದ ಒಂದು ಕೋಲಿತ್ತು, ಅದನ್ನ ಆಡಿಸ್ತಾ ಇರುವಾಗ ಹೆಂಗಿತ್ತು ಅಂದ್ರೆ ಈ ಮದೆಯರದ ಸಿಂಹ ಹೆಂಗಿರುತ್ತೆ ಆ ರೀತಿ ಇದ್ರು. All around the four sides of his feet were bumblebees. ಆತನ ಒಂದು ಪಾದದ ಸುತ್ತನು ಈ ಒಂದು ದುಂಬಿಗಳು ಸುತ್ತಕೊಂಡಿದ್ವು. ಪಾರಿಷದ ಗಣೇ ದೇಕಿ ಸಭಾ ಗೋಪಾ ವೇಷೆ ಕೃಷ್ಣ ಕೃಷ್ಣ ಕಹೆ ಸವೇ ಸಪ್ರೇಮ ಆವೇಶೆ. His devotees, dressed like cowherd boys, surrendered his feet like so many bees and also chanted Krishna Krishna, absorbed in ecstatic love. ಸೊ ಹಲವಾರು ಗೋಪ ಬಾಲಕರು ಆತನ ಪಾದದ ಸುತ್ತಕೊಂಡಿದ್ರು. ಯಾವ ರೀತಿ ಅಂದ್ರೆ ದುಂಬಿಗಳು ಹೆಂಗ್ ಸುತ್ತಿತ್ತು ಅದೇ ರೀತಿ ಅವರು ಸುತ್ತಕೊಂಡು ಎಲ್ಲರೂ ಕೃಷ್ಣ ಕೃಷ್ಣ ಅಂತ ಹೇಳ್ತಾ ಇದ್ರು ಭಾವಪರವಶರಾಗಿ. ಶೃಂಗವಂಶಿ ಭಾಜಾಯ ಕೇಹ ಕೇಹ ನಾಶೇ ಗಾಯ ಸೇವಕ ಯೋಗಾಯ ತಂಬೂಲ ಚಾಮರ ದುಲಾಯ. Some of them played horns and flutes and others danced and sung. ಕೆಲವರು ಈ ಒಂದು ಕೊಳಲನ್ನ ಊದ್ತಾ ಇದ್ರು, ಇನ್ನು ಕೆಲವರು ಪಿಪಿನ ಊದುತ್ತಾ ಇದ್ರು. ಪಿಪಿ ಅಂದ್ರೆ ಹೆಂಗಿತ್ತು ಗೊತ್ತದು, ಕೃಷ್ಣ ಲೀಲೆಯಲ್ಲಿ ಬರುತ್ತೆ. ಈ ಒಂದು ಎಮ್ಮೆಗಳ ಒಂದು ಕೊಂಬು ಬರುತ್ತಲ್ಲ, ಎಮ್ಮೆದು ಹಸುಗಳು ಕೊಂಬು ಬರುತ್ತೆ, ಕೊಂಬಲ್ಲಿ ಪಿಪಿ ಮಾಡಿರ್ತಾರೆ, ಅದನ್ನ ಊದ್ತಾ ಇದ್ರು. ಇಲ್ಲಾಂದ್ರೆ ಈ ಒಂದು ಕೊಳಲನ್ನ ಊದ್ತಾ ಇದ್ರು. ಅಂಡ್ ಅದರ್ಸ್ ಡ್ಯಾನ್ಸ್ ಅಂಡ್ ಸಂಗ್. ಇನ್ನು ಕೆಲವರು ಬಂದು ನೃತ್ಯ ಮಾಡ್ತಾ ಹಾಡಾಡ್ತಾ ಆನಂದದಿದ್ರು. Some of them offered betel nuts and others waved chamara fans about him. ಕೆಲವರು ಈ ಒಂದು ಎಲೆ ಅಡಿಕೆನ ಹಾಕಿ ಆ ತಾಂಬೂಲನ ಮಾಡಿ ಕೊಡ್ತಿದ್ರು, ಇನ್ ಕೆಲವರು ಆ ಚಾಮರವನ್ನು ಅವರಿಗೆ ಬಿಸ್ತಾ ಇದ್ರು. ನಿತ್ಯಾನಂದ ಸ್ವರೂಪೇರ ದೇಕಿಯ ವೈಭವ ರೂಪ ಗುಣಲೀಲಾ ಅಲೌಕಿಕ ಸಭಾ. Then I saw such opulence in Lord Nityananda Swarupa. ನಿತ್ಯಾನಂದ ಸ್ವರೂಪದಲ್ಲಿ ಇಂಥ ಒಂದು ಅದ್ಭುತವಾದ ಒಂದು ದರ್ಶನ ಅನ್ನೋದನ್ನ ನಾನು ಪಡೆದೆ. His wonderful form, qualities and pastimes are all transcendental. ಆತನ ರೂಪ ಗುಣ ಲೀಲೆ ಎಲ್ಲವೂ ಏನಾಗಿತ್ತು, ಅದ್ಭುತವಾಗಿ ದಿವ್ಯಮಯವಾಗಿತ್ತು.
ಆನಂದೇ ವಿಹ್ವಲ ಆಮೆ ಕಿಚು ನಾಹಿ ಜಾನೆ ತಬೇ ಹಾಸಿ ಪ್ರಭೋ ಮೋರೆ ಕಹಿಲೇನ ವಾಣಿ. ಐ ವಾಸ್ ಓವರ್ವೆಲ್ಮ್ಡ್ ವಿತ್ ಟ್ರಾನ್ಸೆಂಡೆಂಟಲ್ ಎಕ್ಸ್ಟಸಿ. ಇದನ್ನ ನೋಡಿದ ತಕ್ಷಣ ನನಗೆ ಹೇಳೋದು ಭಾವಪರೋಕ್ಷನಾಗ ಆಗೋದೆ ನಾನು, ನಾಟ್ ನೋಯಿಂಗ್ ಎನಿಥಿಂಗ್ ಎಲ್ಸ್, ಬೇರೆ ಏನು ಗೊತ್ತಾಗಿಲ್ಲ ನನಗೆ ಅವಾಗ. ದೆನ್ ಲಾರ್ಡ್ ನಿತ್ಯಾನಂದ ಸ್ಮೈಲ್ಡ್ ಅಂಡ್ ಸ್ಪೋಕ್ ಟು ಮೀ ಆಸ್ ಫಾಲೋಸ್. ಅವಾಗ ನನ್ನ ಮಗಳನ್ನ ತೋರಿಸ್ಕೊಂಡು ಈ ರೀತಿಯಾಗಿ ನನಗೆ ಕೆಲವೊಂದು ವಿಚಾರಗಳನ್ನ ಹೇಳಿದ್ರು. ಏನ್ ಹೇಳಿದ್ರು? ಆರೇ ಆರೇ ಕೃಷ್ಣದಾಸ ನಾ ಕರಹ ಭಾವ ಭಾಯ ವೃಂದಾವನೇ ಯಾಹ ತನ್ಹ ಸರ್ವ ಲಭ್ಯಹಾಯ. Oh, my dear Krishnadasa, do not be afraid. Go to Vrindavana, for there you will attain all things. ಕೃಷ್ಣದಾಸ, ಭಯ ಪಡಬೇಡ. ನೀನ್ ಅಣ್ಣನ ಹತ್ರ ಇದೀಯಾ, ಸಹೋದರನ ಹತ್ರ ಇದೀಯಾ, ಏನಾದ್ರೂ ಆಗುತ್ತೆ ಅನ್ನೋದು ನೀನ್ ಭಯ ಪಡಬೇಡ. ನೀನ್ ನನ್ನ ಭಕ್ತನು. ನೀನ್ ಎಲ್ಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗ್ಬಿಡು. ನಿನ್ಗೆ ಏನ್ ಬೇಕು ಅದೆಲ್ಲ ಸಿಗುತ್ತೆ ವೃಂದಾವನದಲ್ಲಿ. ಏತಾ ಬಾಲಿ ಪ್ರೇರಿಲ ಮೋರೆ ಹತ ಸಾನಿಧ್ಯ ಅಂತರ್ಧಾನ ಕೈಲ ಪ್ರಭು ನಿಜ ಗಣಲಾನ. After saying this, he directed me towards Vrindavana by waving his hand. Then he disappeared with his associates. ಈ ರೀತಿಯಾಗಿ ಕೈನ ವೃಂದಾವನದ ಕಡೆಗೆ ತೋರಿಸ್ತಾ ನನಗೆ ಮಾರ್ಗದರ್ಶನ ಕೊಟ್ಬಿಟ್ಟು ಅವರ ಅನುಯಾಯಿಗಳ ಜೊತೆಗೆ ಅವರು ಕಣ್ಮರೆಯಾಗೋದ್ರು. ಮೂರ್ಛಿತ ಹೈಹ ಮುನೆ ಪದೀನು ಭೂಮಿತೆ ಸ್ವಪ್ನ ಭಂಗ ಹೈಲ ದೇಕಿ ಹಂಚೆ ಪ್ರಭಾತೆ. ಐ ಫೇಂಟೆಡ್ ಅಂಡ್ ಫೆಲ್ ಟು ದ ಗ್ರೌಂಡ್. ಅವಾಗ ಮೂರ್ಛೆ ಬಿದ್ದು ನಾನು ಕೆಳಗೆ ಬಿದ್ದೋಗದೆ. ಮೈ ಡ್ರೀಮ್ ಬ್ರೋಕ್. ಆವಾಗ ನನ್ನ ಒಂದು ಕನಸು ಮುರಿದೋಯ್ತು. ಅಂಡ್ ವೆನ್ ಐ ರಿಗೈನ್ಡ್ ಕಾನ್ಶಿಯಸ್ನೆಸ್ ಐ ಸಾ ದಟ್ ಮಾರ್ನಿಂಗ್ ಹ್ಯಾಡ್ ಕಮ್. ಅವಾಗ ನನ್ನ ಮೂರ್ಛೆ ಬಿದ್ದ ನಂತರ ಇದೆಲ್ಲ ಕನಸು ಅಂತ ಬಂದು ಕನಸು ಮುರಿದೋಯ್ತು. ಎದ್ದು ನೋಡಿದಾಗ ಬೆಳಿಗ್ಗೆ ಆಗೋಗಿತ್ತು. ಕಿ ದೇಖೀನು ಕಿ ಶುನೀನು ಕರಿಯೇ ವಿಚಾರ ಪ್ರಭು ಆಜ್ಞಾ ಹೈಲ ವೃಂದಾವನ ಯೈ ಭಾರ. I thought about what I had seen and heard and concluded that the Lord had ordered me to proceed to Vrindavana at once. ಈ ಕನಸೆಲ್ಲ ನೋಡಿ ಹಲವಾರು ವಿಚಾರಗಳು. ನಾಳೆ ನಮಗೇನೋ ಕನಸು ಬಂದ್ರೆ ನಾವು ಹೋಗ್ಬಿಡ್ಬಾರ್ದು. ಕನಸೆಲ್ಲ ನೋಡಿ ಹಲವಾರು ವಿಚಾರಗಳಲ್ಲಿ ವಿಚಾರಿಸಿ ಕೊನೆಗೆ ನಾನು ಅರ್ಥ ಮಾಡ್ಕೊಂಡೆ ಭಗವಂತನ ಆಜ್ಞೆ ಆಗ್ತದೆ, ನಾನು ವೃಂದಾವನಕ್ಕೆ ಹೋಗ್ಬೇಕು ಅಂತ. ಶೈಕ್ಷಣೆ ವೃಂದಾವನೆ ಕರೀನು ಗಮನ ಪ್ರಭುರ ಕೃಪಾತೆ ಸುಖೆ ಐನು ವೃಂದಾವನ. ದಟ್ ವೆರಿ ಸೆಕೆಂಡ್ I started for Vrindavana, and by his mercy I reached there in great happiness. ಆ ಕ್ಷಣಕ್ಕೆ ನಿರ್ಧಾರ ತಗೊಂಡು ವೃಂದಾವನದ ಕಡೆ ಹೊರಟೋಗ್ತಾರೆ. ತುಂಬಾ ಸಂತೋಷದಿಂದ ವೃಂದಾವನವನ್ನ ಪ್ರವೇಶ ಮಾಡಿದ್ರು. ಜಯ ಜಯ ನಿತ್ಯಾನಂದ ನಿತ್ಯಾನಂದ ರಾಮ ಎನ್ಹಾರ ಕೃಪಾಯ ಪೈನೋ ವೃಂದಾವನ ಧಾಮ. ಈ ರೀತಿಯಾಗಿ ಹಾಡಾಡ್ಕೊಂಡು ಹೋಗ್ತಾರೆ. ಓಕೆ. ಆಲ್ ಗ್ಲೋರಿ ಟು ಲಾರ್ಡ್ ನಿತ್ಯಾನಂದ ಬಲರಾಮ, ಬೈ ಹೂಸ್ ಮರ್ಸಿ ಐ ಹ್ಯಾವ್ ಅಟೈನ್ಡ್ ಶೆಲ್ಟರ್ ಇನ್ ದ ಟ್ರಾನ್ಸೆಂಡೆಂಟಲ್ ಅಬೋರ್ಡ್ ಆಫ್ ವೃಂದಾವನ. ನಿತ್ಯಾನಂದನಿಗೆ ಜಯವಾಗ್ಲಿ, ನಿತ್ಯಾನಂದನಿಗೆ ಜಯವಾಗ್ಲಿ. ಆತನ ಕರುಣೆಯಿಂದ ವೃಂದಾಧಾಮದ ಪ್ರವೇಶ ಮಾಡೋದಿಕ್ಕೆ ನನಗೆ ಅರ್ಹತೆ ಅನ್ನೋದು ಬಂತು. ಕ್ಲಿಯರ್. ಜಯ ಜಯ ನಿತ್ಯಾನಂದ ಜಯ ಕೃಪಾ ಮಾಯ ತನ್ಹಾಯ್ತೆ ಪೈನೋ ರೂಪ ಸನಾತನಾಶ್ರಾಯ. All glory to the merciful Lord Nityananda, by whose mercy I have attained shelter at the lotus feet of Sri Rupa and Sri Sanatana. ನಿತ್ಯಾನಂದಗೆ ಜಯವಾಗ್ಲಿ, ನಿತ್ಯಾನಂದನಿಗೆ ಜಯವಾಗ್ಲಿ. ಆತನ ಕರುಣೆಯಿಂದ ನಾನು ವೃಂದಾವನದ ಪ್ರವೇಶ ಮಾಡಿ ವೃಂದಾವನದಲ್ಲಿ ರೂಪ ಗೋಸ್ವಾಮಿ ಸನಾತನ ಗೋಸ್ವಾಮಿಯ ಪಾದಕಮಲಗಳಲ್ಲಿ ಆಶ್ರಯ ಅನ್ನೋದನ್ನು ಪಡ್ಕೊಂಡೆ. ಎನ್ನ ಹೈತೆ ಪೈನೋ ರಘುನಾಥ ಮಹಾಶಯ, ಎನ್ನ ಹೈತೆ ಪೈನೋ ಶ್ರೀ ಸ್ವರೂಪಾಶ್ರಯ. By his mercy, I have attained the shelter of the great personality, Sri Raghunatha Das Goswami. ಆತನ ಒಂದು ಅನುಗ್ರಹದಿಂದ, ನಿತ್ಯಾನಂದ ಪ್ರಭುಗಳ ಅನುಗ್ರಹದಿಂದ ನಾನು ರಘುನಾಥ ದಾಸ್ ಗೋಸ್ವಾಮಿ ಅವರ ಆಶ್ರಯವನ್ನು ಪಡ್ಕೊಂಡೆ. ಅಂಡ್ ಬೈ ಹಿಸ್ ಮರ್ಸಿ ಐ ಹ್ಯಾವ್ ಫೌಂಡ್ ದ ರೆಫ್ಯೂಜ್ ಆಫ್ ಶ್ರೀ ಸ್ವರೂಪ ದಾಮೋದರ. ರಘುನಾಥ ದಾಸ್ ಗೋಸ್ವಾಮಿಯ ಅನುಗ್ರಹದಿಂದ ನಾನೇನ್ ಪಡ್ಕೊಂಡೆ? ಸ್ವರೂಪ ದಾಮೋದರ ಒಂದು ಸಾಂಗತ್ಯ ಪಡ್ಕೊಂಡೆ. ಸ್ವರೂಪ ದಾಮೋದರ ಯಾರಳೆ? ಚೈತನ್ಯ ಮಹಾಪ್ರಭುಗಳ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದ. Okay. Anyone desiring to become expert in the service of Sri Radha and Krishna should always aspire to be under the guidance of Swarup Damodara Goswami, Rupa Goswami, Sanatana Goswami, and Raghunatha Dasa Goswami. ಯಾರೆಲ್ಲ ರಾಧಾ ಕೃಷ್ಣರ ಒಂದು ಸೇವೆ ಮಾಡಬೇಕು ಅಂತ ಇಚ್ಛಿಸ್ತಾರ ಅಂತವ್ರೆಲ್ಲರೂ ಕಡ್ಡಾಯವಾಗಿ ಈ ಒಂದು
ಗುರು ಆಶ್ರಯ, ಆಚಾರ್ಯ ಆಶ್ರಯ ಅಂತೇವೆ. ಇವರ ಒಂದು ಮಾರ್ಗದರ್ಶನದಲ್ಲಿ ಇರಬೇಕು. ಯಾರು? ಸ್ವರೂಪ್ ದಾಮೋದರ ಗೋಸ್ವಾಮಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ ಮತ್ತೆ ರಘುನಾಥ ದಾಸ್ ಗೋಸ್ವಾಮಿ. ಟು ಕಮ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದ ಗೋಸ್ವಾಮೀಸ್ ಒನ್ ಮಸ್ಟ್ ಗೆಟ್ ದ ಮರ್ಸಿ ಅಂಡ್ ಗ್ರೇಸ್ ಆಫ್ ನಿತ್ಯಾನಂದ ಪ್ರಭು. ಈ ರೀತಿ ಗೋಸ್ವಾಮಿಯ ಒಂದು ಆಶ್ರಯದಲ್ಲಿ ಬರ್ಬೇಕು ಅಂದ್ರೆ ಮೊದಲು ನಿತ್ಯಾನಂದ ಪ್ರಭುಗಳ ಒಂದು ಅನುಗ್ರಹ ಅನ್ನೋದನ್ನ ನಮಗೆ ಸಿಗ್ಬೇಕಾಗುತ್ತೆ. ದ ಆಥರ್ ಹ್ಯಾಸ್ ಟ್ರೈ ಟು ಎಕ್ಸ್ಪ್ಲೈನ್ ದಿಸ್ ಫ್ಯಾಕ್ಟ್ ಇನ್ ದೀಸ್ 2 verses. ಈ ರೀತಿಯಾಗಿ 2 ಶ್ಲೋಕಗಳಲ್ಲಿ ಇಲ್ಲಿ ವಿವರಿಸ್ತಾ ಇದ್ದಾರೆ. ಸನಾತನ ಕೃಪಯ ಪೈನು ಭಕ್ತಿರ ಸಿದ್ಧಾಂತ ಶ್ರೀ ರೂಪ ಕೃಪಯ ಪೈನು ಭಕ್ತಿರಸ ಪ್ರಾಣ. ಜೈ ಜೈ. ಸಾಕು ಟೈಮ್ ಆಗೋಯ್ತು, ನೋಡ್ಲಿಲ್ಲ ಟೈಮ್. ಇಲ್ಲಿ ಹೋಗ್ತಾ ಹೋಗ್ತಾ ಟೈಮ್ ಹೊರಟಾಯ್ತು. ಓಕೆ, ಇಲ್ಲಿ ನಿಲ್ಸ್ಬಿಡೋಣ. ಇಲ್ಲಿ ಪರ್ಪಟ್ ದೊಡ್ಡದಾಗಿದೆ, ಇಲ್ಲಿ ನಿಲ್ಸೋಣ. ನಾಳೆ ಮುಂದುವರ್ಸೋಣ. ಓಕೆ, ನಾಳೆ ಸಮಯ ಇದ್ರೆ ಮುಂದುವರ್ಸೋಣ, ಇಲ್ಲ ಸೋಮವಾರ ಆಗುತ್ತೆ. ಫೈನ್. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಎಂಡ್ ಮಾಡೋಣ. ಚರಿತಾಮೃತ ಓಕೆ, ಮನು ಪ್ರಭು ಕೇಳಿ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ಇದು ಚೈತನ್ಯ ಮಹಾಪ್ರಭುಗಳು ಬಂದು ಈಗ ಮಾಯಾವತಿ ಸನ್ಯಾಸಿಗಳ ಒಂದು ಆಶ್ರಯದಲ್ಲೇ ಸನ್ಯಾಸ ದೀಕ್ಷೆ ಪಡ್ಕೊಂತಾರೆ. ಹೌದು ಪ್ರಭು. ಅದೇನಕ್ಕೆ ಆತರ ಆಯ್ತು ಪ್ರಭು ಅಂತ? ಆವತ್ತನೇ ಅವ್ರನ್ನೆಲ್ಲಾನು ಭಕ್ತರನ್ನಾಗಿ ಮಾಡಕ್ ಆಗೋದು. ವೆರಿ ಸಿಂಪಲ್ ಪ್ರಭು. ಪ್ರಚಾರ ಮಾಡ್ಬೇಕು ಅಂದ್ರೆ ನೀವಿರೋ ಜಾಗಕ್ಕೆ ಅವ್ರು ಬರ್ತಾರೆ, ಅವ್ರು ನೀವು ಹೋಗ್ತೀರಾ? ನಾವೇ ಅವ್ರಿರೋ ಜಾಗಕ್ಕೆ ಹೋಗ್ಬೇಕು. ಅಷ್ಟೇ, ವೆರಿ ಸಿಂಪಲ್. ಸನ್ಯಾಸಿಗಳನ್ನೆಲ್ಲ ಭಕ್ತರನ್ನಾಗಿ ಮಾಡ್ಬೇಕು, ಆ ಒಂದು ಮಾಯಾವಾದಿಗಳನ್ನೆಲ್ಲ ಭಕ್ತರನ್ನಾಗಿ ಮಾಡ್ಬೇಕು ಅಂದ್ರೆ ಅವ್ರ ಜಾಗಕ್ಕೆ ಹೋಗ್ಬೇಕು. ಆದ ಕಾರಣ ಸನ್ಯಾಸ ಅವ್ರ ಕೈಯಲ್ಲಿ ತಗೊಂಡಾಗ ಎಲ್ಲರೂ ಅವ್ರು ಹೇಳಿದ್ದನ್ನ ಕೇಳ್ತಾರೆ. ಆದ ಕಾರಣ ಅಲ್ಲಿ ಹೋಗ್ತಾರೆ. ಬರುತ್ತೆ ಅದೆಲ್ಲ ಬರುತ್ತೆ, ವಿವರಿಸ್ತಾರೆ. ಯಾವ ರೀತಿ ಸನ್ಯಾಸತ್ವ ತಗೊಂಡ್ರು ಏನು ಅನ್ನೋದೆಲ್ಲ ಬರುತ್ತೆ. ಇವತ್ತು ಕ್ಲಾಸ್ ಬಹಳ ಚೆನ್ನಾಗಿತ್ತು ಪ್ರಭು. ಮತ್ತೆ ಒಬ್ಬ ಮಹಾತ್ಮರಿಗೆ ಯಾವ ರೀತಿಯಾಗಿ ಕನ್ಸು ಬರುತ್ತೆ ಅಂತ ಆಲೋಚನೆ ಮಾಡಿದಾಗ ನಮ್ಗೆ ಒಂಥರ ನಾಚಿಕೆ ಆಗುತ್ತೆ ಪ್ರಭು. ನಮ್ಗೆ ಫಸ್ಟ್ ಆಫ್ ಆಲ್ ಕನ್ಸು ಬರಲ್ಲ, ಬಂದ್ರು ಎಷ್ಟೊಂದು ನಿಕೃಷ್ಟವಾಗಿರೋದು ಕನ್ಸುಗಳು ಸಣ್ಣ ಪಟ್ಟದ್ದು ಬೀಳ್ತಾ ಇರುತ್ತೆ. ಮಹಾತ್ಮರ ಕನ್ಸು ಹೆಂಗಿರುತ್ತೆ, ಮತ್ತೆ ಅವ್ರ ವರ್ಣನೆ ಪ್ರತಿಯೊಂದು ಎಷ್ಟು ಡೀಟೇಲ್ಡ್ ಆಗಿ ಮಾಡಿದ್ದಾರೆ. ಅವ್ರು ಅದನ್ನ ಆಸ್ವಾದಿಸ್ತಾ ಇದಾರೆ ಪ್ರಭು. ಆಸ್ವಾದನೆ ಇರೋದ್ರಿಂದ ಆ ರೀತಿಯಾಗಿ ಬರ್ತಾ ಇದೆ, ಇಲ್ಲ ಅಂದ್ರೆ ಬರಲ್ಲ. ಓಕೆ, ಫೈನ್ ಪ್ರಭು. ಮತ್ತೆ ಪ್ರಭು ಅದ್ರಲ್ಲಿ ಒಂದ್ ಇದ್ ಬಂತಲ್ಲ ಪ್ರಭು, ಏನ್ ಹೇಳ್ತೀವಿ, ರೋಮಹರ್ಷ. ಸೇಮ್ ಆ ತತ್ವನಲ್ಲಿ ಹೇಳಕ್ಕೆ ಎಕ್ಸಾಂಪಲ್ ಕೊಟ್ಟಿರ್ಬೋದು ಅನ್ಸ್ತು ಪ್ರಭು. ಅಂದ್ರೆ ಇಲ್ಲಿ ನಿತ್ಯಾನಂದ ಪ್ರಭುಗಳನ್ನ ಬಿಟ್ಟು, ಅಂದ್ರೆ ಗುರುನ ಬಿಟ್ಟು ಭಗವಂತನ ಆರಾಧನೆ ಮಾಡ್ತಾರೆ. ಸೊ ನಾವ್ ಎಷ್ಟೋ ಜನರು ಕೃಷ್ಣ ಸ್ವೀಕಾರ ಮಾಡ್ತೀವಿ, ಅದು ಗುರುನ ತಿರಸ್ಕಾರ ಮಾಡ್ತಾ ಇರ್ತೀವಿ, ಆ ಬೆಲೆ ಕೊಡ್ತಾ ಇರಲ್ಲ. ಅದಕ್ಕೆ ಗುರು ಬಂದ್ಬಿಟ್ಟು ಸಾಕ್ಷಾತ್ ಕೃಷ್ಣನ ಒಂದು ಸ್ವರೂಪ, ಪ್ರತಿನಿಧಿ ಆಗಿರ್ತಾನೆ. ಇಬ್ರು ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡ್ಬೇಕು. ಎಲ್ಲಾದ್ರೂ ಇಲ್ಲಿ ಅಗೌರವ ಅನ್ನೋದಾದಾಗ ಅಂತ ವ್ಯಕ್ತಿ ಪ್ರಗತಿ ಇರೋದು ಹೊಂದೋದಿಲ್ಲ. ಸೊ ಅದನ್ನು ಒಂದು ಸಂದೇಶ ಅನ್ನೋದನ್ನ ಕೊಡಲಾಗಿದೆ. ಸೊ ಚೈತನ್ಯ ಮಹಾಪ್ರಭು ಸ್ವೀಕಾರ ಮಾಡ್ತಿದ್ದ, ಆದ್ರೆ ನಿತ್ಯಾನಂದ ಪ್ರಭು ಸ್ವೀಕಾರ ಮಾಡ್ತಾ ಇರ್ಲಿಲ್ಲ. ಸೊ ಅದನ್ನ ಜೀವನ ಪತನ, ಅದ್ರ ಪೂರ್ತಿ ಸ್ಟೋರಿ ಕೊಟ್ಟಿಲ್ಲ. ಅದ್ರಲ್ಲಿ ನಾನು ಹೇಳ್ಬಾರ್ದು ಅಂತ ಹೇಳಿದ್ರು, ಆದ್ರೆ ಸರಿ ಹೇಳ್ಬೇಕು, ಒಂಚೂರು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಅಂದ್ಬಿಟ್ಟು ಒಂದೊಂಚೂರು ಅಲ್ಲೆಲ್ಲ ಇದು ಮಾಡಿ ಹೇಳ್ಬಿಟ್ರು ಅಷ್ಟೇ. ಅಲ್ಲಿ ಎಷ್ಟು ಕರುಣೆ ಇದೆ ಅಂತ ಗೊತ್ತಾಗುತ್ತೆ ಪ್ರಭು. ಕಾನ್ಫಿಡೆನ್ಶಿಯಲ್ ಹೇಳ್ಬೇಕಾ ಹೇಳ್ಬೇಡ್ದ ಅಂತ ಅವ್ರ ಇದಿದೆ, ಗೊಂದಲ ಇದೆ. ಆದ್ರೂ ನಮ್ ಎಲ್ರಿಗೋಸ್ಕರ ಹೇಳಿದಾರೆ ಪ್ರಭು. ಎಸ್. ಹರೇ ಕೃಷ್ಣ ಪ್ರಭು. ಸೊ ನಿಮ್ಮ ಕೃಪೆಯಿಂದ ನಾವೆಲ್ಲ ಇದು ಕೇಳಿಸ್ಕೊತಾ ಇದೀವಿ. ಎಷ್ಟು ಜನ್ಮದ ಪುಣ್ಯ ನಮಗೆ ಗೊತ್ತಿಲ್ಲ ಪ್ರಭು. ಹರೇ ಕೃಷ್ಣ ಪ್ರಭು. ಯಾರ್ಯಾರಿಗೆ ಏನೇನು ಅನುಗ್ರಹ ಇದೆ ಅದೆಲ್ಲ ಆಗ್ತಾ ಇರುತ್ತೆ ಪ್ರಭು. ಎಷ್ಟ್ರ ಮಟ್ಟಿಗೆ ನಾವು ಶರಣಾಗತಿ ಆಗ್ತೀವಿ, ಎಷ್ಟ್ರ ಮಟ್ಟಿಗೆ ಇದಾಗ್ತೀವಿ, ಅಷ್ಟ್ರ ಮಟ್ಟಿಗೆ ಭಗವಂತನು ಇದನ್ನ ಕೊಡ್ತಾ ಇರ್ತಾನೆ ಅಷ್ಟೇ. ಗುಡ್. ಅದ್ರ ಭಕ್ತರ ಸಾಂಗತ್ಯದಲ್ಲಿ ಇದ್ರೆ ಇನ್ನು ಹಲವಾರು ವಿಚಾರಗಳು ಈ ರೀತಿ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಎಲ್ಲ ಅನರ್ಥಗಳೆಲ್ಲ ಹೋಗ್ತಾ ಇರುತ್ತೆ. ಈ ರೀತಿ ಭಾವಗಳು ಎಲ್ಲ ಬರ್ತಾ ಇರುತ್ತೆ. ಓಕೆ, ಫೈನ್. ಹರೇ ಕೃಷ್ಣ. ಎಂಡ್ ಮಾಡೋಣ, ಲೇಟ್ ಆಗುತ್ತೆ. ಸೊ ಎಲ್ಲರಿಗೂ ಧನ್ಯವಾದ. ಇವತ್ತಿನ ಒಂದು ಅಧಿವೇಶನದಲ್ಲಿ ಪಾಲ್ಗೊಂಡಿದ್ದಕ್ಕೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಮುಕ್ತಾಯ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೇಂದ್ರಕ್ಕೆ ಜೈ.
पवित्र पावन श्री प्रभुपाद की जय, पवित्र पावन गुरु महाराज की जय, जय गौ प्रेमानंद, हरि हरि बोल, हरे कृष्ण। हरे कृष्ण प्रभु। यस, हरे कृष्ण। ಹರೇ साइलेंट ಕೃಷ್ಣ ಪ್ರಭು, ಧನ್ಯವಾದಗಳು हरे ಪ್ರಭು. कृष्ण प्रभु। ಥ್ಯಾಂಕ್ ಯು ಹರೇ ಪ್ರಭು. ಕೃಷ್ಣ ಪ್ರಭು, ಧನ್ಯವಾದ माताजी हरे कृष्ण, शीला माताजी हरे कृष्ण, विजयलक्ष्मी माताजी हरे कृष्ण, मधु प्रभु हरे कृष्ण, ಹರೇ ಕೃಷ್ಣ ಪ್ರಭು. पवित्रम्मा माताजी, चंद्रकला माताजी हरे कृष्ण, हरे कृष्ण गुरुಗಳೇ. माताजी, अनिल प्रभु हरे कृष्ण, कृष्ण प्रभु। हरे कृष्ण प्रभु। माताजी हरे कृष्ण, ममता माताजी हरे कृष्ण, दर्शन प्रभु हरे कृष्ण। ओके, हरे कृष्ण।